Dear students, welcome again. In my last class, I discussed how to obtain the formula of inorganic salt on the basis of the number or percentage of tetrahydrolite and octahydrolite are occupied by cations. So, ಏನು ಹೇಳಿದೆ ನಿಮಗೆ ಅಲ್ಲಿ anion ದೊಡ್ಡದಿರೋದ್ರಿಂದ ಇನ್ ಯೂನಿಟ್ ಸೆಲ್ನಲ್ಲಿ ಇಟ್ ಮೇಕ್ಸ್ ದ ಸಿ ಸಿ ಪಿ ಅಂದರೆ ಕ್ಯೂಬಿಕ್ ಕ್ಲೋಸ್ ಪ್ಯಾಕಿಂಗ್. ಎಲ್ಲಿ ಇದ್ದರೆ ಕ್ಯೂಬಿಕ್ ಕ್ಲೋಸ್ ಪ್ಯಾಕಿಂಗು ಎಲ್ಲ ಕಾರ್ನರ್ನಲ್ಲಿ ಮತ್ತು ಎಲ್ಲ ಬೇಸ್ ಸೆಂಟರ್ನಲ್ಲಿ ಯಾವುದಿರ್ತದೆ anion. ದೆನ್ ವಾಟ್ ಇಸ್ ಹ್ಯಾರ್ ದ ಕ್ಯಾಟಯನ್ ಇಸ್ ಪ್ರೆಸೆಂಟ್. ದ ಕ್ಯಾಟಯನ್ ಎಲ್ಲ ವೈಡ್ಸ್ನಲ್ಲಿರ್ತದೆ. ಯಾವ ವೈಡ್ನಲ್ಲಿರ್ತದೆ? ಐದರ್ ಇಸ್ ಟೆಟ್ರಾಹೈಡ್ರೊಲೈಟ್ ಆರ್ ಆಕ್ಟಾಹೈಡ್ರೊಲೈಟ್. ಸೊ ಅಲ್ಲಿ ಎಷ್ಟು ಪರ್ಸೆಂಟೇಜು ಟೆಟ್ರಾಹೈಡ್ರೊಲೈಟ್ ಕವರ್ ಆಗಿದೆ ಅಥವಾ ಎಷ್ಟು ಪರ್ಸೆಂಟೇಜು ಆಕ್ಟಾಹೈಡ್ರೊಲೈಟ್ ಕವರ್ ಆಗಿದೆ ಅನ್ನೋದು ಯು ಕ್ಯಾನ್ obtain the formula of the inorganic compound. Okay, next I discussed the most important thing in this chapter, packing efficiency. ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ ಅಥವಾ your competitive exam point, that packing efficiency is very important. So ಎಷ್ಟು percentage of the volume is occupied by particles and what is the vacant position, void percentage ಎಷ್ಟು. ಸೊ ಯೂನಿಟ್ ಸೆಲ್ಲಲ್ಲಿ ಏನು ಮಾಡ್ತೀರಿ? ಪ್ಯಾಕಿಂಗ್ ಎಫಿಷಿಯನ್ಸಿ ಅಂದರೆ ಏನು? ವಾಲ್ಯೂಮ್ ಆಫ್ ದ ಆಟಮ್ಸ್ ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ದ ಯೂನಿಟ್ ಸೆಲ್ ಇಂಟು 100 ಅಷ್ಟೇ. ವಾಲ್ಯೂಮ್ ಆಫ್ ದ ಯೂನಿಟ್ ಸೆಲ್ ಅಂದ್ರೇನು? ಇದು ಕ್ಯೂಬಿಕ್ ಯೂನಿಟ್ ಸೆಲ್ ಇರೋದ್ರಿಂದ ವಾಲ್ಯೂಮ್ ಈಕ್ವಲ್ ಟು ಎ ಕ್ಯೂ, ಲೆಂತ್ ಇಂಟು ಹೈಟ್ ಇಂಟು ಬ್ರೆಡ್ತ್ ಎಲ್ಲವೂ ಈಕ್ವಲ್ ಇದೆ. ಆ್ಯಂಡ್ ಮೇಲೆ ಏನು ಬರ್ತದೆ? ಎಷ್ಟು ಪಾರ್ಟಿಕಲ್ ಇದೆ ಒಂದು ಯೂನಿಟ್ ಸೆಲ್ಲಲ್ಲಿ. ಸಪೋಸ್ ಸ್ಪೇಸ್ ಸೆಂಟರ್ನಲ್ಲಾದರೆ 4 ಪಾರ್ಟಿಕಲ್ ಇರುತ್ತೆ, ವಾಲ್ಯೂಮ್ ಆಫ್ ದ 4 ಸ್ಪಿಯರ್. ಆ್ಯಂಡ್ ಬಾಡಿ ಸೆಂಟರ್ನಲ್ಲಾದರೆ 2 ಪಾರ್ಟಿಕಲ್ ಇರ್ತದೆ ಅಥವಾ 2 ಆಟಮ್ಸ್ ಇರ್ತದೆ. ಅವಾಗೇನಿದ್ರಿ ವಾಲ್ಯೂಮ್ ಆಫ್ ದ 2 ಆಟಮ್ಸ್. ಸಿಂಪಲ್ ಕ್ಯೂಬಿಕ್ನಲ್ಲಿ ಒಂದೇ ಒಂದು ಆಟಮ್ ಇರೋದ್ರಿಂದ ವಾಲ್ಯೂಮ್ ಆಫ್ ದ 1 ಆಟಮ್ ಇಂಟು 100 ಇಷ್ಟು ಮಾಡಿದ್ರೆ ನಿಮಗೆ ಪ್ಯಾಕಿಂಗ್ ಎಫಿಷಿಯನ್ಸಿ ಬರ್ತದೆ. ಸೊ ಎಲ್ಲರೂ ಯು ಹೌ ಟು ಟ್ರೈ ದಟ್ ಪ್ಯಾಕಿಂಗ್ ಎಫಿಷಿಯನ್ಸಿ. ಪಾಯಿಂಟ್ ಆಫ್ ಎಕ್ಸಾಮಿನೇಷನಿಂದ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಆಲ್ ಆಫ್ ಯು ಹೌ ಟು ಸ್ಟಡಿ ಲರ್ನ್ ಹೌ ಟು ಕ್ಯಾಲ್ಕುಲೇಟ್ ದ ಪ್ಯಾಕಿಂಗ್ ಎಫಿಷಿಯನ್ಸಿ ಆಫ್ ಎನಿ ಒನ್. After that, the one more very important thing is the calculation involving a unit cell dimension. Calculation involving a unit cell dimension. ನೋಡಿ, ಒಂದು ಯೂನಿಟ್ ಸೆಲ್ನಲ್ಲಿ ನಾವು ಇದಕ್ಕೆ ಏನಂತೀವಿ? ಎಡ್ಜ್ ಲೆಂತ್ ಅಂತ. ಇದಕ್ಕೆ ಎ. ಸೊ ಯೂನಿಟ್ ಸೆಲ್ನಲ್ಲಿ ಒಂದು ಬೇಸನ್ನು ಕಾಣಿಸ್ತೇವೆ ನಿಮಗೆ, ಇದೊಂದು ಬೇಸು. ಸೊ ಇದರಲ್ಲಿ ಇದಕ್ಕೆ ಏನಂತೀವಿ? ಇದಕ್ಕೆ ಎಡ್ಜ್ ಲೆಂತ್. ಎಡ್ಜ್ ಲೆಂತ್ ಗೊತ್ತಿತ್ತಂದರೆ ವಾಟ್ ಯು ಕ್ಯಾನ್ ಫೈಂಡ್ ಔಟ್? ಯು ಕ್ಯಾನ್ ಫೈಂಡ್ ಔಟ್ ದ ವಾಲ್ಯೂಮ್. ವಾಲ್ಯೂಮ್ ಅಂದರೆ ಏನು? ಯೂನಿಟ್ ಸೈಜ್ ಕ್ಯೂಬಿಕ್ ಯೂನಿಟ್ ಸೆಲ್ದಲ್ಲಿ ಲೆಂತ್ ಇಂಟು ಹೈಟ್ ಇಂಟು ಬ್ರೆಡ್ತ್, ದಟ್ಸ್ ಎ ಕ್ಯೂಬ್. ಎ ಕ್ಯೂಬ್ ಗೊತ್ತಿತ್ತಂದರೆ ಸಪೋಸ್ ಯು ನೋ ದ ಡೆನ್ಸಿಟಿ ಆಫ್ ದ ಮ್ಯಾಟರ್ ನಿಮಗೆ ಕರೆಕ್ಟಾಗಿ ಗೊತ್ತಿತ್ತಂದರೆ ಯು ಕ್ಯಾನ್ ಫೈಂಡ್ ಔಟ್ ದ ಅವೊಗಡ್ರೋಸ್ ನಂಬರು ನೀವು ಲಾಸ್ಟ್ ಇಯರ್ ಕಲ್ತಿದ್ದೀರಿ. ಸೊ ಅದು ಎಲ್ಲ ಕಡೆಯೂ ಯೂಸ್ ಬರ್ತದೆ. ಯು ಹೌ ಟು ಲರ್ನ್ ಇಟ್ ಕರೆಕ್ಟ್ಲಿ. ಇಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ಪಾಯಿಂಟಲ್ಲೂ ನಾಲೆಜ್ ನಿಮಗೆ ಬೇಕಾಗ್ತದೆ. ಅಲ್ಲಿ ಒಂದು ನಿಮಿಷ ಐ ವಿಲ್ ಬ್ರಷ್ ಯುವರ್ ನಾಲೆಜ್. ಸೊ ವಾಟ್ ಈಸ್ ಮೋಲ್? ಒಂದು ಮೋಲ್ ಅಂದರೆ ಏನು? ಮೋಲ್ ಅಂತ ನೀವು ಕೇಳಿದ್ದೀರಿ, SI ಯೂನಿಟ್. ಇದು ಇಟ್ ಮೆಜರ್ಸ್ ದಿ ಅಮೌಂಟ್ ಆಫ್ ಸಬ್ಸ್ಟೆನ್ಸ್. ಎಷ್ಟು ಪಾರ್ಟಿಕಲ್ ಇದ್ದರೆ ನಾವು ಒಂದು ಮೋಲ್ ಅಂತೀವಿ? ಎಲ್ಲಿ ಅವೊಗಡ್ರೋಸ್ ನಂಬರ್ ಆಫ್ ಪಾರ್ಟಿಕಲ್ ಇತ್ತಂತ ಯಾವುದೇ ಒಂದು ಸಬ್ಸ್ಟೆನ್ಸ್ಗೆ ಒಂದು ಮೋಲ್ ಅಂತ ಹೇಳ್ತೀವಿ. ಓಕೆ, ಇಲ್ಲಿ ಮೋಲನ್ನು ಎಂತಕ್ಕೆ ಯೂಸ್ ಮಾಡ್ತಾರೆ? ಟು ಮೆಜರ್ ದಿ ಆಟಮ್ಸ್ ಇರ್ಬೋದು, ಮಾಲಿಕ್ಯೂಲ್ಸ್ ಇರ್ಬೋದು, ಅಯಾನ್ಸ್ ಇರ್ಬೋದು, ಎಲೆಕ್ಟ್ರಾನ್ ಮೆಜರ್ಮೆಂಟ್. ಸಬ್ ಅಟಾಮಿಕ್ ಪಾರ್ಟಿಕಲನ್ನು ಅಳಿಲಿಕ್ಕೆ ನಮಗೆ ವೆರಿ ಬಿಗ್ ಯೂನಿಟ್ ಇಸ್ ರಿಕ್ವೈರ್ಡ್, ದಟ್ ಈಸ್ ಕಾಲ್ಡ್ ಎ ಮೋಲ್. ಇದರ ವ್ಯಾಲ್ಯೂನು ಗೊತ್ತಿದೆ ಈಗ 6.022 ಇಂಟು 6.022 ಇಂಟು 10⁻23 ಇಷ್ಟು ನ್ಯೂಮೆರಿಕಲ್ ವ್ಯಾಲ್ಯೂ. ಹಾಗಾದರೆ ಇದರ ಮಾಸ್ ಎಷ್ಟು ಕೇಳಿದ್ರೆ, ಒಂದು ಮೋಲ್ ಅಂದರೆ ಎಷ್ಟು ಮಾಸು? ಮೋಲಾರ್ ಮಾಸ್. ಒಂದು ಮೋಲ್ ಅಂದರೆ ಸಪೋಸ್ ನೀವು ಕಾರ್ಬನ್ ತಗೊಂಡ್ರೆ ಇದರ ಮೋಲಾರ್ ಮಾಸು 12 ಇದೆ. 12 ಗ್ರಾಮನ್ನು ನಾವು ಒಂದು ಮೋಲ್ ಅಂತ ಹೇಳ್ತೀವಿ. ನೋಡಿ, ಮಾಸ್ನಲ್ಲೂ ನಿಮಗೆ ಮೋಲ್ ಅಂದರೆ ಏನು ಗೊತ್ತಿರಬೇಕು, ನಂಬರ್ನಲ್ಲೂ ಮೋಲ್ ಅಂದರೆ ಏನು ಗೊತ್ತಿರಬೇಕು. ಎರಡೂ ಯೂನಿಟು ಇಂಪಾರ್ಟೆಂಟು. ಸೊ ಮಾಸ್ನಲ್ಲಿ ಹೇಳಬೇಕಾದ್ರೆ ಮೋಲಾರ್ ಮಾಸ್, ಮೊಲಿಕ್ಯುಲರ್ ಮಾಸ್ ಅಥವಾ ಅಟಾಮಿಕ್ ಮಾಸನ್ನು ಗ್ರಾಮ್ನಲ್ಲಿ ಹೇಳಿದಕ್ಕೆ ಮೋಲಾರ್ ಮಾಸ್ ಅಂತಾರೆ, ಅದು ಈಕ್ವಲ್ ಟು 1 ಮೋಲ್. ಅರ್ಥ ಆಗ್ತದೆಯಾ? ಹಾಗಾದರೆ ಕಾರ್ಬನ್ ಇದೆ ಅಂತ ಹೇಳಿ, ಇದು 12 ಗ್ರಾಮ್ ಅಂದರೆ 1 ಮೋಲ್. 12 ಗ್ರಾಮ್ನಲ್ಲಿ ಎಷ್ಟು ಪಾರ್ಟಿಕಲ್ ಇದೆ? ಅವೊಗಡ್ರೋಸ್ ನಂಬರ್ ಆಫ್ ಪಾರ್ಟಿಕಲ್ ಇದೆ. ಅಥವಾ ಡೈಆಕ್ಸಿಜನ್ ತಗೊಂಡ್ರೆ
ಇದರ ಮೋಲಾರ್ ಮಾಸು 32 ಗ್ರಾಮ್ ಅಂದರೆ ಎಷ್ಟು ಪಾರ್ಟಿಕಲ್ ಇದೆ, ಎಷ್ಟು ಮಾಲಿಕ್ಯೂಲ್ ಇದೆ ಇಲ್ಲಿ, ಅವೊಗಡ್ರೋಸ್ ನಂಬರ್ ಆಫ್ ಮಾಲಿಕ್ಯೂಲ್ ಇದೆ. ಅಥವಾ ಸೋಡಿಯಂ ಹೈಡ್ರಾಕ್ಸೈಡ್ ಅಂತ ಹೇಳ್ತಾರೆ NaOH. ಸೊ ಈ ನಾಲೆಜ್ ನಿಮಗೆ, ಈ ಮೋಲ್ ನಾಲೆಜ್ ಎಲ್ಲ ಕಡೆನೂ ಬೇಕಾಗುತ್ತೆ. ದರ್ಫೋರ್ ಯು ಹೌ ಟು ಲರ್ನ್ ಇಟ್, ರಿಮೆಂಬರ್ ಇಟ್ ಕರೆಕ್ಟ್ಲಿ. ನೋಡಿ, ಸೋಡಿಯಂ ಹೈಡ್ರಾಕ್ಸೈಡ್ ಮಾಲಿಕ್ಯುಲರ್ ಮಾಸ್ 40 ಇದೆ. 40 ಗ್ರಾಮ್ ಅಂದರೆ 1 ಮೋಲ್. ಅದರಲ್ಲಿ ಎಷ್ಟು ಮಾಲಿಕ್ಯೂಲ್ ಇರ್ತದೆ, ಅವೊಗಡ್ರೋಸ್ ನಂಬರ್ ಆಫ್ ಮಾಲಿಕ್ಯೂಲ್ ಇರ್ತದೆ. ಸೊ ನೋಡಿ, ಇಲ್ಲಿ ನಮಗೆ ಇಲ್ಲಿ ಒಂದು ಮಾಲಿಕ್ಯೂಲ್ ಮಾಸ್ ಎಷ್ಟು ಕೇಳ್ತೇವೆ. ಒಂದು ಮಾಲಿಕ್ಯೂಲ್ ಮಾಸು, ಸಪೋಸ್ ಒಂದು ಮಾಲಿಕ್ಯೂಲ್ ಮಾಸು ಸ್ಮಾಲ್ ಎಮ್ ಇರ್ತದೆ. ಸೊ ಇಲ್ಲಿ ಈ ಮೋಲಾರ್ ಮಾಸಿಗೆ ಅಂತ ಹೇಳ್ತೀವಿ ಕ್ಯಾಪಿಟಲ್ ಎಮ್. ಸೊ ಮೋಲಾರ್ ಮಾಸ್ ಅಂದ್ರೇನು? ಮೋಲಾರ್ ಮಾಸ್ ಅಂದ್ರೇನು? ಮಾಲಿಕ್ಯೂಲಿಗೆ ಅವೊಗಡ್ರೋಸ್ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಇಷ್ಟು, ಅಥವಾ ಅವೊಗಡ್ರೋಸ್ ನಂಬರ್ ಆಫ್ ಮಾಲಿಕ್ಯೂಲಿಗೆ ಎಷ್ಟು ಮಾಸ್ ಇರ್ತದೆ, ಮೋಲಾರ್ ಮಾಸ್. ಇಲ್ಲಿ ಆಕ್ಸಿಜನ್ನಲ್ಲಿ ಅವೊಗಡ್ರೋಸ್ ನಂಬರ್ ಆಫ್ ಪಾರ್ಟಿಕಲ್ಗೆ ಎಷ್ಟು ಗ್ರಾಮ್ ಇರ್ತದೆ, 32 ಗ್ರಾಮ್. ಆ್ಯಂಡ್ ಸೋಡಿಯಂ ಹೈಡ್ರಾಕ್ಸೈಡ್ನಲ್ಲಿ ಅವೊಗಡ್ರೋಸ್ ನಂಬರ್ ಆಫ್ ಪಾರ್ಟಿಕಲ್ಗೆ ಎಷ್ಟಿರ್ತದೆ, 40 ಗ್ರಾಮ್ ಇರ್ತದೆ. ಸೊ ಅವರು ಒಂದು ಮಾಲಿಕ್ಯೂಲ್ ಮಾಸ್ ಎಷ್ಟು ಕೇಳ್ತಾರೆ ನಿಮಗೆ, ಒಂದು ಮಾಲಿಕ್ಯೂಲ್ ಮಾಸ್ ಎಷ್ಟು? ಸೊ ಸಪೋಸ್ ಸೋಡಿಯಂ ಹೈಡ್ರಾಕ್ಸೈಡ್ ಅಂದರೆ 40 ಗ್ರಾಮ್ನಲ್ಲಿ ಎಷ್ಟು ಮಾಲಿಕ್ಯೂಲ್ ಇದೆ, ಅಂದರೆ ಒಂದು ಮಾಲಿಕ್ಯೂಲ್ ಮಾಸ್ ಎಷ್ಟು? ಇದು ಕ್ರಾಸ್ ಮಲ್ಟಿಪ್ಲಿಕೇಶನ್. 40 ಡಿವೈಡೆಡ್ ಬೈ 6.022 × 10⁻23. ಇದು ಸೋಡಿಯಂ ಹೈಡ್ರಾಕ್ಸೈಡ್ ಒಂದು ಮಾಲಿಕ್ಯೂಲ್ ಮಾಸ್. ನೀವು ಯಾವುದೇ ಒಂದು ಮಾಲಿಕ್ಯೂಲ್ ಮಾಸ್, ಯಾವುದೇ ಸಬ್ಸ್ಟೆನ್ಸ್ನಲ್ಲಿ ಒಂದು ಮಾಲಿಕ್ಯೂಲ್ ಮಾಸ್ ನಿಮ್ಗೆ ಕೇಳಿದ್ರೆ, ಈ ಮೇಲ್ಗಡೆ ಏನು ಬರ್ತದೆ, ಮೋಲಾರ್ ಮಾಸ್ ಬರ್ತದೆ. ಕೆಳಗಡೆ ಏನು ಬರ್ತದೆ, ಅವೊಗಡ್ರೋಸ್ ನಂಬರ್ ಆಫ್ ಪಾರ್ಟಿಕಲ್ ಇರುತ್ತೆ. ಈ ಸ್ಮಾಲ್ ಎನ್ನು ಮಾಸ್ ಆಫ್ ಒನ್ ಮಾಲಿಕ್ಯೂಲ್ ಅಥವಾ ಒನ್ ಆಟಮ್ ಯಾವುದ್ರದ್ದು ಇರ್ಬೋದು. ಸೊ ದಿಸ್ ಇಸ್ ದ ಫಾರ್ಮುಲಾ ಯೂಸ್ ಟು ಕ್ಯಾಲ್ಕುಲೇಟ್ ದ ಮಾಸ್. ಸಪೋಸ್ ನಿಮಗೆ ಕಾರ್ಬನನ್ನು, ಒಂದು ಕಾರ್ಬನ್ ಐಟಮ್ನ ಮಾಸ್ ಎಷ್ಟು ಕೇಳ್ತದೆ. ನಮಗೆ ಗೊತ್ತಿದೆ 12 ಗ್ರಾಮ್ ಆಫ್ ಕಾರ್ಬನ್ನ ಮಾಸ್ ಎಷ್ಟು, 12 ಗ್ರಾಮ್ ಆಫ್ ಕಾರ್ಬನ್ನಲ್ಲಿ ಎಷ್ಟು ಕಾರ್ಬನ್ ಐಟಮ್ ಇರ್ತದೆ, ಅವೊಗಡ್ರೋಸ್ ನಂಬರ್ ಆಫ್ ಆಟಮ್ಸ್ ಇರ್ತದೆ. ಹಾಗಾದರೆ ಒಂದರಲ್ಲಿ ಎಷ್ಟಿರಬೇಕು, ಒಂದರ ಮಾಸ್ ಎಷ್ಟಿರಬೇಕು ನೋಡಿ. ಮಾಸ್ ಅಂದರೆ ಇದು ಒಂದರದ್ದು ಮಾಸ್, ಆಟಮ್ನ ಮಾಸ್ ಎಷ್ಟಿರಬೇಕು, 12 ಡಿವೈಡೆಡ್ ಬೈ ದಿಸ್ ಒನ್. ಸೋಡಿಯಂ ಹೈಡ್ರಾಕ್ಸೈಡ್ ಆದರೆ 40 ಡಿವೈಡೆಡ್ ಬೈ ದಿಸ್ ಒನ್. ಆಕ್ಸಿಜನ್ ಆದರೆ 32 ಡಿವೈಡೆಡ್ ಬೈ ಅವೊಗಡ್ರೋಸ್ ನಂಬರ್. ಅರ್ಥ ಆಗ್ತದೆಯಾ? ಸೊ ಇದು ಇಲ್ಲಿ ಸಮ್ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ದಿಸ್ ನಾಲೆಜ್ ಈಸ್ ನೆಸೆಸರಿ. ನಿಮ್ಗೆ ಬೇಕು. ಎಷ್ಟು ಆಟಮ್ಸ್ ಇದೆ, ಎಷ್ಟು ಮಾಲಿಕ್ಯೂಲ್ಸ್ ಇದೆ, ಅದರ ಮಾಸ್ ಏನು, ಇಂಥವೆಲ್ಲ ಕ್ಯಾಲ್ಕುಲೇಟ್ ಮಾಡಿದ್ರೆ ನಮಗೆ ಅವೊಗಡ್ರೋಸ್ ನಂಬರು ಮತ್ತು ಮೋಲ್ ಕಾನ್ಸೆಪ್ಟ್ ನಾಲೆಜ್ ಈಸ್ ನೀಡೆಡ್. ಸೊ ಟ್ರೈ ಟು ಲರ್ನ್. ಐ ಥಿಂಕ್ ಇಟ್ಸ್ ಕ್ಲಿಯರ್ ಫಾರ್ ಯು. ನಿಮ್ಗೆ ಅರ್ಥ ಆಗ್ತದೆ ಅಂತ ನನಗೆ. ಒಂದು ಮೋಲ್ ಅಂದರೆ ಎಷ್ಟು, ಮೋಲಾರ್ ಮಾಸ್. ಮೋಲಾರ್ ಮಾಸ್ ಅಂದ್ರೇನು, ಅಟಾಮಿಕ್ ಮಾಸ್ ಅಥವಾ ಮೊಲಿಕ್ಯುಲರ್ ಮಾಸನ್ನು ಗ್ರಾಮ್ನಲ್ಲಿ ಹೇಳಿದ್ರೆ ಮೋಲಾರ್ ಮಾಸ್. ಆ ಮೋಲಾರ್ ಮಾಸ್ನಲ್ಲಿ ಎಷ್ಟು ಮಾಲಿಕ್ಯೂಲ್ ಇರ್ತದೆ, ಅವೊಗಡ್ರೋಸ್ ನಂಬರು. ಹಾಗಾದ್ರೆ ಒಂದು ಆಟಮ್ದ ಅಥವಾ ಒಂದು ಮಾಲಿಕ್ಯೂಲ್ ಮಾಸ್ ಯಾಕಂಡು ಹೇಳ್ತೀರಿ, ಮೋಲಾರ್ ಮಾಸು ಡಿವೈಡೆಡ್ ಬೈ ಅವೊಗಡ್ರೋಸ್ ನಂಬರ್. ಓಕೆ, ಇಷ್ಟು ನಾಲೆಜ್. ಸೊ ನಮಗೆ ಹೀಗೆ ಏನು ಕ್ಯಾಲ್ಕುಲೇಟ್ ಮಾಡ್ತೀವಿ, ಡೆನ್ಸಿಟಿ ಅಂದರೆ ನಿಮ್ಗೆ ಗೊತ್ತಿದೆ. ಡೆನ್ಸಿಟಿ ಅಂದರೆ ಏನು, ಡೆನ್ಸಿಟಿ ಯಾವುದೇ ಡೆನ್ಸಿಟಿ ಅಂದರೆ ಏನು, ಮಾಸ್ ಡಿವೈಡೆಡ್ ಬೈ ವಾಲ್ಯೂಮ್. ಎಲ್ಲರಿಗೂ ಗೊತ್ತಿದೆ ಈಕ್ವೇಷನ್. ಡೆನ್ಸಿಟಿ ಇಸ್ ಈಕ್ವಲ್ ಟು ಮಾಸ್ ಡಿವೈಡೆಡ್ ಬೈ ವಾಲ್ಯೂಮ್. ಸೊ ಒಂದು ಯೂನಿಟ್ ಸೆಲ್ಲಲ್ಲಿ ಡೆನ್ಸಿಟಿ ಕೇಳ್ತಾರೆ. ಯೂನಿಟ್ ಸೆಲ್ಲಲ್ಲಿ ವಾಲ್ಯೂಮ್ ಅಂದರೆ ಏನು, ಯೂನಿಟ್ ಸೆಲ್ಲಲ್ಲಿ ವಾಲ್ಯೂಮ್ ಅಂದರೆ ಲೆಂತ್ ಇಂಟು ಹೈಟ್ ಇಂಟು ಬ್ರೆಡ್. ಇದು ನಿಮ್ಗೆ ಗೊತ್ತಿದೆ. ಯಾಕಂದರೆ ಇದು ಕ್ಯೂಬಿಕ್ ಯೂನಿಟ್ ಸೆಲ್ ಇರುತ್ತೆ, ಇಟ್ಸ್ A ಕ್ಯೂಬ್. ಹಾಗಾದ್ರೆ ಮಾಸ್ ಏನಿದು, ಮಾಸ್ ಇಸ್ ಈಕ್ವಲ್ ಟು ವಾಟ್, ಮಾಸ್ ಇಸ್ ಈಕ್ವಲ್ ಟು number of atoms into mass of one atom divided by, so mass is equal to number of atom into mass of one atom. Suppose ನಿಮಗೆ ನಿಮ್ಮ ಕ್ಯೂಬಿಕ್ ಯೂನಿಟ್ ಸೆಲ್ ಇದೆ, ಕ್ಯೂಬಿಕ್ ಪ್ರಿಮಿಟಿವ್ ಯೂನಿಟ್ ಸೆಲ್ ಇದೆ, ಅಥವಾ ಸಿಂಪಲ್ ಕ್ಯೂಬ್ ಇದೆ. ಸಿಂಪಲ್ ಕ್ಯೂಬ್ ಪಾರ್ಟಿಕಲ್ ಎಲ್ಲಿ ಇರ್ತದೆ, ದ ಪಾರ್ಟಿಕಲ್ಸ್ ಆರ್ ಪ್ರೆಸೆಂಟ್ ಓನ್ಲಿ ಅಟ್ ದ ಕಾರ್ನರ್. ಇದರಲ್ಲಿ ಎಷ್ಟು ಆಟಮ್ಸ್ ಇರ್ತದೆ, ಒಂದು ಆಟಮ್ ಇರ್ತದೆ. ಹಾಗಾದರೆ ಇದ್ರದ್ದು ಮಾಸ್ ಆಫ್ ದಿ ಯೂನಿಟ್ ಸೆಲ್ ಎಷ್ಟು ಬರುತ್ತೆ, ಮಾಸ್ ಆಫ್ ದಿ ಯೂನಿಟ್ ಸೆಲ್ ಇರೋದು ಮಾಸ್ ಆಫ್ ಒನ್ ಆಟಮ್. ಅದೇ ಬಾಡಿ ಸೆಂಟರ್ನಲ್ಲಿ ಆಗ್ತಂದರೆ, ಬಾಡಿ ಸೆಂಟರ್ನಲ್ಲಿ ಆಗ್ತದೆ ಎಷ್ಟು ಆಟಮ್ಸ್ ಬರ್ತದೆ, 2 ಆಗ್ತದೆ. ಹಾಗಾದರೆ ಇಲ್ಲಿ ಮಾಸ್ ಇಸ್ ಈಕ್ವಲ್ ಟು Z ಇಂಟು ಎಮ್ ಅಂತ. ಝಡ್ ಅಂದ್ರೇನು, ನಂಬರ್ ಆಫ್ ಆಟಮ್ಸ್ ಪ್ರೆಸೆಂಟ್ ಇದೆ ಯೂನಿಟ್ ಸೆಲ್. ಎಷ್ಟೆಷ್ಟು ಆಟಮ್ ಇರ್ತದೆ ನಮ್ಗೆ ಗೊತ್ತಿದೆ. ಸಿಂಪಲ್ ಕ್ಯೂಬ್ನಲ್ಲಿ 1 ಆಟಮ್ ಇದೆ. ಬಾಡಿ ಸೆಂಟರ್ನಲ್ಲಿ 2 ಆಟಮ್ ಇದೆ. ಬಾಡಿ ಸೆಂಟರ್ನಲ್ಲಿ
ಆಟಮ್ಸನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ಹೇಳಿದ್ದೀನಿ ನಿಮಗೆ. ಪೇಸ್ ಸೆಂಟರ್ನಲ್ಲಿ ಒಂದು ಯೂನಿಟ್ ಸೆಲ್ಲಲ್ಲಿ ಎಷ್ಟು ಆಟಮ್ ಇದೆ? 4 ಇದೆ. ಹಾಗಾದರೆ ಝಡ್ನ ವ್ಯಾಲ್ಯೂ ಎಷ್ಟಾಗ್ಬೋದು? ಸಿಂಪಲ್ ಕ್ಯೂಬ್ನಲ್ಲಾದರೆ ಝಡ್ನ ವ್ಯಾಲ್ಯೂ 1, ಪೇಸ್ ಸೆಂಟರ್ನಲ್ಲಾದರೆ ಝಡ್ನ ವ್ಯಾಲ್ಯೂ 4, ಬಾಡಿ ಸೆಂಟರ್ನಲ್ಲಾದರೆ ಝಡ್ ಇಸ್ ಈಕ್ವಲ್ ಟು 2. ದಿಸ್ ಇಸ್ ಗಿವ್ಸ್ ದ ಮಾಸ್. ಹಾಗಾದರೆ ಡೆನ್ಸಿಟಿ ಏನು? ಡೆನ್ಸಿಟಿ ಈಕ್ವಲ್ ಟು ನಮಗೆ ಕ್ಲಿಯರ್ ಆಯ್ತು ಅನಿಸ್ತದೆ. ಡೆನ್ಸಿಟಿ ಇಸ್ ಈಕ್ವಲ್ ಟು ಝಡ್ ಇಂಟು ಸ್ಮಾಲ್ ಎಮ್. ಸ್ಮಾಲ್ ಎಮ್ ಅಂದ್ರೇನು? ಮಾಸ್ ಆಫ್ ಒನ್ ಆಟಮ್ ಡಿವೈಡೆಡ್ ಬೈ ಎ ಕ್ಯೂ. divided by AQ. ಈ ಸ್ಮಾಲ್ ಆಟಮ್ನ ಮಾಸ್ ಹಾಗೆ ಈಕ್ವಲ್ ಟು ಸ್ಮಾಲ್ ಆಟಮ್ ಮಾಸ್ ಇಸ್ ಈಕ್ವಲ್ ಟು ಮೋಲಾರ್ ಮಾಸ್ ಡಿವೈಡೆಡ್ ಬೈ NA. ಅವೆಗಡ್ರೋಸ್ ನಂಬರ್. ಇದು ನಿಮ್ಗೆ ಆಲ್ರೆಡಿ ನಾನು ಹೇಳಿದ್ದೀನಿ. ಸ್ಮಾಲ್ ಎಮ್ ಅಂದರೆ ಏನಾಗ್ತದೆ? therefore ಏನಾಯ್ತು ಹಾಗಾದರೆ D is equal to Z ಇಂಟು ಇಲ್ಲಿ ಸ್ಮಾಲ್ ಎಮ್ ಅನ್ನು ಬದಲು ಏನು ಬರ್ತೀರಿ? ಕ್ಯಾಪಿಟಲ್ ಎಮ್ ಬರ್ತೀರಿ ಡಿವೈಡೆಡ್ ಬೈ AQ ಇಂಟು ಮತ್ತೊಂದು ಯಾವುದು? NA. ಇದೇನು? ಸ್ಮಾಲ್ ಎಮ್. ಇಲ್ಲಿ ಸ್ಮಾಲ್ ಎಮ್ ಅಂದ್ರೇನು? ಮಾಸ್ ಆಫ್ ಒನ್ ಆಟಮ್ ಇಸ್ ಈಕ್ವಲ್ ಟು ಮೋಲಾರ್ ಮಾಸ್ ಇಂಟು ಅವೆಗಡ್ರೋಸ್ ನಂಬರ್. ಐ ಥಿಂಕ್ ಇಟ್ ಇಸ್ ಕ್ಲಿಯರ್. ಸೊ ಇದರಲ್ಲಿ ಝಡ್ ಅಂದ್ರೇನು? ನಿಮಗೆಲ್ಲರಿಗೂ ಗೊತ್ತಿದೆ. ಝಡ್ ಅಂದ್ರೇನು? ನಂಬರ್ ಆಫ್ ಆಟಮ್ಸ್ ಪ್ರೆಸೆಂಟ್ ಇನ್ ಈಚ್ ಯೂನಿಟ್ ಸೆಲ್. ಆ್ಯಂಡ್ ಎಮ್ ಅಂದ್ರೇನು? ಕ್ಯಾಪಿಟಲ್ ಎಮ್ ಅಂದ್ರೇನು? ಮೋಲಾರ್ ಮಾಸ್. ಇಲ್ಲಿ ಸ್ಮಾಲ್ ಎಮ್ ಅಂದ್ರೇನು? mass of a one atom. Mass of a one atom is equal to molar mass divided by Avogadro's number. You can write it as a subscript capital A. Capital A. AQ ಬಂದಿರೇನು? H. So, ಹಾಗಾದರೆ how many parameters are there in this formula? There are 5 parameters. One is the density. Z ಅಂದರೆ ನಿಮಗೆ ಗೊತ್ತಿದೆ. Z ನ ವ್ಯಾಲ್ಯೂ ಎಷ್ಟಿರ್ಬೋದು? It may be 1 or it may be 2, it may be 4. ಸಿಂಪಲ್ ಕೇಂದ್ರದಲ್ಲಿ 1 ಇರ್ತದೆ, ಬಾಡಿ ಸೆಂಟರ್ನಲ್ಲಿ 2 ಇರ್ತದೆ, ಪೇಸ್ ಸೆಂಟರ್ನಲ್ಲಿ 4 ಇರ್ತದೆ. ಎಮ್ ಅಂದರೆ ಮೋಲಾರ್ ಮಾಸ್. ಕಾಪರ್ದು ಇದ್ದರೆ 63 ಗ್ರಾಮ್ ಪರ್ ಮೋಲ್ ಅಂತಾರೆ. ಸಿಲ್ವರ್ ಇರ್ತದೆ 108 ಗ್ರಾಮ್ ಪರ್ ಮೋಲ್ ಅಂತ ಇರ್ತದೆ. ಮೋಲಾರ್ ಮಾಸ್ ನಿಮ್ಗೆ ಗೊತ್ತಿದೆ. ಎ ಕ್ಯೂ ಬಂದ್ರೇನು? ಎಜ್ ಲೆಂತ್ ಇಂಟು ಎಜ್ ಲೆಂತ್ ಇಂಟು ಎಜ್ ಲೆಂತ್. ಇಟ್ಸ್ ಕಾಲ್ಡ್ ಎ ಕ್ಯೂ. ಇಟ್ಸ್ ವಾಲ್ಯೂಮ್. ಅವೆಗಡ್ರೋಸ್ ನಂಬರು ನಿಮಗೆಲ್ಲರಿಗೂ ಗೊತ್ತಿದೆ. ಬೈ ನೋಯಿಂಗ್ ದ 4, 4 ಗೊತ್ತಿತ್ತಂದರೆ ವಿ ಕ್ಯಾನ್ ಡಿಟರ್ಮೈನ್ ದ 5th one. ನಿಮಗೆ ಡೆನ್ಸಿಟಿ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಾರೆ. ಸೊ ಇದು ಕಾಮನ್ ಕ್ವಶನ್ ಇನ್ ಯುವರ್ ಬೋರ್ಡ್ ಎಕ್ಸಾಮ್. ಬೋರ್ಡ್ ಎಕ್ಸಾಮ್ನಲ್ಲಿ ಒಂದು ಏನು ದ ಕಾಮನ್ ಕ್ವಶನ್ 2 ಮಾರ್ಕ್ಸಿಗೇನು ಡೆನ್ಸಿಟಿ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಾರೆ. ಹಾಗಾಗಿ ನಮ್ಗೆ ಏನೇನು ಕೊಟ್ಟಿರಬೇಕು? ಡೆನ್ಸಿಟಿ ಕ್ಯಾಲ್ಕುಲೇಷನ್ಗೆ ಈಕ್ವೇಷನ್ನು ಕಂಡು ಮುಂದೆ ಬರಬೇಕು. ಝಡ್ ಇಂಟು ಕ್ಯಾಪಿಟಲ್ ಎಮ್. ಕ್ಯಾಪಿಟಲ್ ಎಮ್ ಅಂದ್ರೇನು? ಮೋಲಾರ್ ಮಾಸ್. ಝಡ್ ಅಂದ್ರೇನು? ನಂಬರ್ ಆಫ್ ಪಾರ್ಟಿಕಲ್. ಎ ಕ್ಯೂ ಮತ್ತು ಎನ್ ಅಂತೂ ನಿಮಗೆಲ್ಲರಿಗೂ ಗೊತ್ತಿದೆ, ಅದು ಕಾನ್ಸ್ಟೆಂಟು. ಹಾಗೆ ಇಲ್ಲಿ ಏನು ಕೊಟ್ಟು ಗೊತ್ತಿದ್ರಾಯಿತು? ಎ ಮತ್ತು ಯಾವ ಟೈಪ್ ಆಫ್ ಕ್ರಿಸ್ಟಲ್ ಅಂತ ಹೇಳಿದ್ರೆ ನಮಗೆ ಏನು ಗೊತ್ತಾಗ್ತದೆ? ಝಡ್ ಗೊತ್ತಾಗ್ತದೆ. ಸಿಲ್ವರ್ ಕ್ರಿಸ್ಟಲೈಸ್ ಇನ್ FCC ಅಂತ ಹೇಳ್ತಾರೆ. ಅಥವಾ ಯಾವುದೋ ಇನ್ನೊಂದು ಪಾರ್ಟಿಕಲ್ ಇಟ್ಸ್ ಕ್ರಿಸ್ಟಲೈಸ್ ಇನ್ BCC ಅಂತಾರೆ. ಆವಾಗ ಝಡ್ ನಿಮಗೆ ಇಮಿಡಿಯೇಟ್ಲಿ ಗೊತ್ತಾ? ಹಾಂ, BCC ಅಲ್ವಾ, ಝಡ್ ಇಸ್ ಈಕ್ವಲ್ ಟು 2 ಅಂತ ಹೇಳ್ತೀರಿ, ಹೌದಲ್ವಾ? ಸಿಲ್ವರ್ ಕ್ರಿಸ್ಟಲೈಸ್ ಇನ್ FCC ಅಂದ ಕೂಡಲೇ ನಿಮ್ಗೇನು ಗೊತ್ತಾಗಬೇಕು? ಝಡ್ ಇಸ್ ಈಕ್ವಲ್ ಟು 4 ಅಂತ ಹೇಳ್ತೇವೆ. ಅಥವಾ ಇನ್ನೊಂದು ಯಾವುದು ನಿಮ್ಮದು ಪಾರ್ಟಿಕಲ್ ಸಿಂಪಲ್ ಕ್ಯೂಬ್ನಲ್ಲಿ ಕ್ರಿಸ್ಟಲೈಸ್ ಆಗ್ತದೆ ಅಂತ ಹೇಳ್ತದೆ. ಸಿಂಪಲ್ ಕ್ಯೂಬ್ ಅಂದ ಕೂಡಲೇ ಏನಾಗಬೇಕು? ಝಡ್ ಇಸ್ ಈಕ್ವಲ್ ಟು 1. ಇದು ಗೊತ್ತಾಯ್ತಾ ಝಡ್ ಅಂದರೆ ಏನಂತ? ಓಕೆ. ಎರಡನೇದು ನಿಮಗೆ ಮೋಲಾರ್ ಮಾಸನ್ನು ಅವರು ಕೊಟ್ಟಿರ್ತಾರೆ. ಸೋಡಿಯಂ ಮೋಲಾರ್ ಮಾಸು 23 ಗ್ರಾಮ್ ಪರ್ ಮೋಲ್. ಇದರಲ್ಲೂ ನಿಮಗೇನು ಸಮಸ್ಯೆ ಇಲ್ಲ. ಅವೆಗಡ್ರೋಸ್ ನಂಬರು ನಿಮಗೇನೂ ಸಮಸ್ಯೆ ಇಲ್ಲ. ಹಾಗಾಗಿ ಇಲ್ಲಿ ಸಮಸ್ಯೆ ಅನ್ನೋದು ಯಾವುದು? ಏಜ್ ಲೆಂತ್ ಬಗ್ಗೆ ಒಂದು ನಿಮಿಷ ಮಾತಾಡ್ತೀನಿ. ಸೊ ನೋಡಿ, ಇಲ್ಲಿ ಕರೆಕ್ಟಾಗಿ ಫಾರ್ಮುಲಾನ ಕಲಿತ್ರೆ ನಿಮಗೆ 2 ಮಾರ್ಕ್ಸು ಬೋರ್ಡ್ ಎಕ್ಸಾಮ್ನಲ್ಲಿ ಕಂಪಲ್ಸರಿ ಕ್ವಶನ್ ನೋಡಿ. ಹಾಗಾದರೆ ಇದರ ಯೂನಿಟ್ ಯಾವುದು? ಯೂನಿಟೇನು ಇದು ಅಂದ್ರೇನು? ಎಜ್ ಲೆಂತ್ ಎಂತಾರೆ. ಸೈನ್ ಇಟ್ಟಲ್ಲಿ ಏನು ಬೇರೆ ಅಂತ ಮಾಡ್ತಾರೆ? ಲೆಂತ್ ಇಸ್ ಈಕ್ವಲ್ಸ್ ಟು ಮೀಟರ್ಲಾಗ್ಬೋದು, ಸೆಂಟಿಮೀಟರ್ಲಾಗ್ಬೋದು, ಅಥವಾ ಮಿಲಿಮೀಟರ್ಲಾಗ್ಬೋದು. ನಾವು ಯೂಸ್ವಲಿ ಇವು ಚಿಕ್ಕದಿರೋದ್ರಿಂದ ಇದನ್ನು ಪಿಕೋಮೀಟರ್ನಲ್ಲಿದ್ದರೆ ಕೆಲವೊಂದು ಸರಿ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ನ್ಯಾನೋಮೀಟರ್ ಅಂತಲೂ ಕೊಟ್ಟಿರ್ತಾರೆ, ಇನ್ನೊಂದು ಸರಿ ಯಂಗ್ಸ್ಟ್ರಾಂಗ್ ಅಂತಲೂ ಕೊಟ್ಟಿರ್ತಾರೆ. ಇಷ್ಟು ಯೂನಿಟ್ಗಳ ಬಗ್ಗೆ ನಿಮಗೆ ಕ್ಲಿಯರ್ ಐಡಿಯಾ ಬೇಕು. ಪಿಕೋಮೀಟರ್
300 ಪಿಕೋಮೀಟರ್. ಇಟ್ಸ್ ಏಜ್ ಲೆಂತ್ ಈಸ್ ಏನಂದ್ರೆ 300 ಪಿಕೋಮೀಟರ್. ಅವಾಗ ನಾವು ಡೆನ್ಸಿಟಿಯನ್ನು ಎಂತ ಹೇಳಬೇಕಾಯ್ತು, ಈ ಮೋಲಾರ್ ಮಾಸ್ ಅಂತ ಇರುತ್ತೆ ಗ್ರಾಮ್ ಪರ್ ಮೋಲ್ ಇದೆ. ಝಡ್ಗೆ ಯಾವುದು ಯೂನಿಟ್ ಇಲ್ಲ, ಇಟ್ಸ್ ಅ ನಂಬರ್ 1 2 4. ಎನ್ಎಕ್ಕೆ ಯಾವುದು ಯೂನಿಟ್ ಇಲ್ಲ, ಹೌದಲ್ವಾ? ಇದೇನಿದೆ ಗ್ರಾಮ್ ಪರ್ ಮೋಲ್ ಇದೆ. ಇದೇನಿದೆ ಹೆಚ್ಚಿನಾಯಿತು. ಲೆಂತ್ ಏನಾಗಬೇಕು, ಹಾಗಾದರೆ ಏನಾಗಬೇಕು ಇಲ್ಲಿ ಹೆಚ್ಚಿನ ಯೂನಿಟ್ ಮೇಲೆ ಈ ಡೆನ್ಸಿಟಿ ಯೂನಿಟ್ ಡಿಪೆಂಡ್ ಆಗಿದೆ. ಈ ಡೆನ್ಸಿಟಿಯನ್ನು ನಾವು ಎಜ್ ಲೆಂತನ್ನು ಏನು ಮಾಡಬೇಕು, ಸೆಂಟಿಮೀಟರ್ನಲ್ಲಿ ಬರೆದ್ರೆ ಇದು ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್ ಆಗ್ತದೆ. ಮೀಟರ್ ಕ್ಯೂಬ್ನಲ್ಲಿ ಬರೆದ್ರೆ ಗ್ರಾಮ್ ಪರ್ ಮೀಟರ್ ಕ್ಯೂಬ್ನಲ್ಲಿ ಆಗ್ತದೆ. ದರ್ಪೋ ನಾವು ಯಾವುದ್ರಲ್ಲಿ ಬರೀಬೇಕು, ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್ನಲ್ಲಿ ಬರೀಬೇಕು. ಹಾಗಾದ್ರೆ ನಾವು ಈ ಪಿಕೋಮೀಟರ್ನ ಎಂತೆಲ್ಲ ಮಾಡಬೇಕು, ಸೆಂಟಿಮೀಟರ್ಗೆ ಮಾಡಬೇಕು. ಒಂದು ಪಿಕೋಮೀಟರ್ ಇಸ್ ಈಕ್ವಲ್ ಎಷ್ಟು ಸೆಂಟಿಮೀಟರು, 10 to the power of -10 ಸೆಂಟಿಮೀಟರ್. 10 to the power of -10 ಸೆಂಟಿಮೀಟರ್. ಹಾಗಾದ್ರೆ 300 ಪಿಕೋಮೀಟರ್ ಅಂದರೆ ಎಷ್ಟಾಯಿತು, 300 into 10 to the power of -10 ಸೆಂಟಿಮೀಟರ್. ಇವೆರಡು ಜೀರೋ ಕ್ಯಾನ್ಸಲ್ ಆಯ್ತು ಅಂದರೆ ಎಷ್ಟಾಯಿತು, 3 into 10 to the power of -8 ಸೆಂಟಿಮೀಟರ್ ಆಯಿತು. ಈ ಸೆಂಟಿಮೀಟರ್ನಲ್ಲಿ ಬರ್ಕೊಳ್ಳಿಕ್ಕೆ ಬರಬೇಕು ನಮಗೆ. ದಿಸ್ ಇಸ್ ದ ಮೇನ್. ಅರ್ಥ ಆಗ್ತದೆಯಾ? ಸೊ ನ್ಯಾನೋಮೀಟರ್ ಅಂದರೆ ಎಷ್ಟು, ಅಥವಾ ನ್ಯಾನೋಮೀಟರ್ ಅಂದರೆ ನ್ಯಾನೋಮೀಟರ್ನಲ್ಲಿ ಯೂಸಲಿ ಬೋರ್ಡ್ ಎಕ್ಸಾಮಿಗೆ ಕೊಡೋದಿಲ್ಲ, ಅಥವಾ ಕೊಟ್ಟರು ಮುಂದೆ ಓದಿಸ್ಕೊಂಡು ಲಾಸ್ಟ್ ಇಯರ್ ಯಾವಾಗ ಕೊಟ್ಟಿದ್ರೆ ಅನಿಸುತ್ತೆ. ಒಂದು ನ್ಯಾನೋಮೀಟರ್ ಇಸ್ ಈಕ್ವಲ್ ಟು 10 to the power of -9 ಮೀಟರ್, ಅಥವಾ ಸೆಂಟಿಮೀಟರ್ ಕೊಡಿದ್ದಾರೆ 10 to the power of -7 ಸೆಂಟಿಮೀಟರ್. ಹಾಗಾದರೆ 0.5 ನ್ಯಾನೋಮೀಟರ್ ಇದೆಯಾ, ಅದು ಎಜ್ ಲೆಂತ್ ಅಂತ ಹೇಳ್ತೇನೆ. ಹೋಗಿ ಸೆಂಟಿಮೀಟರ್ ಏನಾಯಿತು, 5 into 0.5 into 10 to the power of -7 ಸೆಂಟಿಮೀಟರ್ ಆಯಿತು, ಅಥವಾ 5 ಕೂಡಿದೆ 10 to the power of -8 ಸೆಂಟಿಮೀಟರ್ ಆಯಿತು. ಅರ್ಥ ಆಗ್ತದೆಯಾ? ಸೊ ಇನ್ನೊಂದು ಯಾವುದು, ಯಂಗ್ಸ್ಟ್ರಾಂಗ್ನಲ್ಲಿ ಕೊಡ್ಬೋದು. ಯಂಗ್ಸ್ಟ್ರಾಂಗ್ ಅಂದರೆ ಎಷ್ಟು, ಒಂದು ಯಂಗ್ಸ್ಟ್ರಾಂಗ್ ಇಸ್ ಈಕ್ವಲ್ ಟು 10 to the power of -8 ಸೆಂಟಿಮೀಟರ್. 3 ಕನ್ವರ್ಷನ್ ಬರಬೇಕು. 10 to the power of -10 ಸೆಂಟಿಮೀಟರ್ picometer is equal to angstrom is equal to 10 to the power of -8, and nanometer is equal to 10 to the power of -7 centimeter. Don't get confused. Meter nalla ಹೇಳ್ತಾ ಇಲ್ಲ. Meter nalla ಆದರೆ ಎಷ್ಟು, 1 picometer is equal to 10 to the power of -12 meter. 1 angstrom is equal to 10 to the. ಸೊ ಇದನ್ನ ಕಲಿತದ್ದು ಕರೆಕ್ಟಾಗಿ ಕಲಿರಿ. ನಿಮ್ಗೆ ಯಾವಾಗಲೂ ಬೇಕಾಗುತ್ತೆ. 1 picometer is equal to ಎಷ್ಟು, 1 picometer is equal to 10 to the power of -12 meter. ಅಥವಾ 1 angstrom is equal to 10 to the power of -10 meter. 1 nanometer is equal to 10 to the power of -9 meter. ಇವು ಮೂರನ್ನೂ ಬರೀ ಗೊತ್ತಿರಬೇಕು. ಇದು ಸೆಂಟಿಮೀಟರ್ ಆದರೆ 10 to the power of equal to -10 ಸೆಂಟಿಮೀಟರ್. ಅರ್ಥ ಆಗ್ತದೆಯಾ? ಹಾಗಾದರೆ ಇದರಲ್ಲಿ ಎಜ್ ಲೆಂತ್ ಎಂತ ಕೊಟ್ಟಿರ್ತಾರೆ ನಮಗೆ, ಯಾವುದನ್ನು ಕೊಟ್ಟಿರ್ತಾರೆ, ಇಟ್ ಇಸ್ ಗಿವನ್ ಇನ್ ದ ಪಿಕೋಮೀಟರ್. ಹೌ ಡು ಯು ಕನ್ವರ್ಟ್ ಇಟ್ ಟು ಸೆಂಟಿಮೀಟರ್? ನಮಗೆ ಡೆನ್ಸಿಟಿಯನ್ನು ಎಂತ ಹೇಳ್ತೀರಿ, ಗ್ರಾಮ್. ಇದೇ 3 ಲೀಟರ್ ಗ್ರಾಮ್ ಪರ್ ಮೋಲ್, ಮೋಲಾರ್ ಮಾಸ್ ಗ್ರಾಮ್ ಪರ್ ಮೋಲ್. ಇದೇನಾಗಬೇಕು, ಸೆಂಟಿಮೀಟರ್ ಕ್ಯೂಬ್ ಆದರೆ ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್. ಇಲ್ಲ ನಿಮಗೆ ಯೂನಿಟ್ನಲ್ಲೇ ನಾನು ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಇದನ್ನು ಗ್ರಾಮ್, ಇದನ್ನು ಕೆ ಜಿ ಮಾಡಬೇಕು. ಆ 10 to the power of -12 ತಗೊಂಡ್ರೆ ಆಯಿತು. ಬಟ್ ದಟ್ ಇಸ್ ನಾಟ್ ಡೋಂಟ್ ಡೂ ಲೈಕ್ ದಟ್. ನಮಗೆ ಕೆಮಿಸ್ಟ್ರಿಯಲ್ಲಿ SI ಯೂನಿಟ್ನಲ್ಲಿ ಎಲ್ಲವನ್ನೂ ನಾವು ಹೇಳೋದಿಲ್ಲ. ನಾವು ಕೆಲವೊಂದು ಕಡೆ ನಮ್ಗೆ ಯಾವ ಯೂನಿಟ್ ಬೇಕಾದರೂ ಅದನ್ನು ಯೂನಿವರ್ಸಲ್ ಆಗಿ ಯೂಸ್ ಮಾಡ್ತೀವಿ. ಇಲ್ಲಿ ಡೆನ್ಸಿಟಿಯನ್ನು ಕೆಮಿಸ್ಟ್ರಿ ಇದಕ್ಕೆಲ್ಲ ವಿ ಆರ್ ಯೂಸ್ವಲಿ ಎಕ್ಸ್ಪ್ರೆಸ್ಸಿಂಗ್ ಇನ್ ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್. ನಮಗೆ ಉತ್ತರದಲ್ಲೂ ಹಾಗೆ ಕೊಟ್ಟಿರ್ತಾರೆ. ದರ್ಫೋರ್ ಯೂಸ್ ಕ್ಯಾಲ್ಕುಲೇಟ್ ಇನ್ ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್. ಸೊ ಐ ಥಿಂಕ್ ಇಟ್ಸ್ ಕ್ಲಿಯರ್. ನಿಮ್ಗೆ ಇಲ್ಲ ಅರ್ಥ ಆಯ್ತು ಅನಿಸ್ತದೆ. ನಾನು ಇನ್ನೊಂದ್ಸರಿ ರಿಪಿಟೇಷನ್ ಮಾಡ್ತೀನಿ, ಕೇಳಿ. ಡಿ ಇಸ್ ಈಕ್ವಲ್ ಟು ಬೇರೆದೆಲ್ಲ ಡೆರಿವೇಷನ್ ಬಿಟ್ಬಿಡಿ. ಡಿ ಇಸ್ ಈಕ್ವಲ್ ಟು ಝಡ್ ಇಂಟು ಕ್ಯಾಪಿಟಲ್ ಎಮ್ ಡಿವೈಡೆಡ್ ಬೈ ಸ್ಮಾಲ್ a ಕ್ಯೂಬ್ ಇಂಟು NA. ಎಲ್ಲದರ ಅರ್ಥನೂ ನಿಮ್ಗೆ ಗೊತ್ತಿದೆ. ಡಿ ಅಂದರೆ ಇಲ್ಲಿ ಡೆನ್ಸಿಟಿ. ಕ್ಯಾಲ್ಕುಲೇಟ್ ದ ಡೆನ್ಸಿಟಿ ಆಫ್ ಸಿಲ್ವರ್ ಅಂತ ಕೇಳ್ತಾರೆ. ಆದ್ರೆ ಏನೇನು ಗೊತ್ತಿರಬೇಕು ನಮಗೆ, 4 ಪ್ಯಾರಾಮೀಟರ್ ಗೊತ್ತಿರಬೇಕು. ಯಾವ್ಯಾವ ಪ್ಯಾರಾಮೀಟ್ರು, ಝಡ್, ಎಮ್, ಎ ಮತ್ತು NA. NA ಅಂತೂ ಆಲ್ರೆಡಿ ಎಲ್ಲರಿಗೂ ಗೊತ್ತಿದೆ, ಇಟ್ಸ್ ಅವೊಗಡ್ರೋಸ್ ನಂಬರ್. ಝಡ್ ಅನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಿ, ದೇ ವಿಲ್ ಗಿವ್ ದ ಹೌ ದ ಸಿಲ್ವರ್ ಈಸ್ ಕ್ರಿಸ್ಟಲೈಸ್. ಸಿಲ್ವರು ಯಾವ ರೀತಿ ಕ್ರಿಸ್ಟಲೈಸ್ ಆಗಿದೆ ಅಂತ ನಿಮಗೆ ಮೊದಲೇ ಕೊಟ್ಟಿರ್ತಾರೆ. ಸಿಲ್ವರ್ ಕ್ರಿಸ್ಟಲೈಸ್ ಇನ್ FCC, ಅಥವಾ ಯಾವುದೋ ಇನ್ನೊಂದು ಕ್ರಿಸ್ಟಲೈಸ್ ಇನ್ BCC.
ಇನ್ನೊಂದು ಮತ್ತೊಂದು ಯಾವುದು ಕ್ರಿಸ್ಟಲೈಸ್ ಇನ್ ಸಿಂಪಲ್ ಕ್ಯೂಬ್ ಅಂತ ಕ್ಲಿಯರಾಗಿ ಹೇಳಿರ್ತಾರೆ. ಅವಾಗ ಆ ಯಾವ ರೀತಿ ಕ್ರಿಸ್ಟಲ್ ಅನ್ನೋದ್ರ ಮೇಲೆ ಯು ಕ್ಯಾನ್ ಫೈಂಡ್ ಔಟ್ ದ ಝಡ್. ಝಡ್ನಲ್ಲಿ ಏನೂ ಸಂಬಂಧ ಇದ್ದಿಲ್ಲ. ಮತ್ತು ಯಾವುದು ಮೋಲಾರ್ ಮಾಸ್ ಗೊತ್ತಿದೆ, ಕೊಟ್ಟಿರ್ತಾರೆ ನಿಮಗೆ ಮೋಲಾರ್ ಮಾಸು. ಎಡ್ಜ್ ಲೆಂತ್ ಒಂದು ಎಡ್ಜ್ ಲೆಂತನ್ನು ಎಕ್ಸ್ರೇ ಡೈಫ್ರಾಕ್ಷನ್ ಸ್ಟಡಿಯಿಂದ ಎಡ್ಜ್ ಲೆಂತ್ ಆಫ್ ದ ಯೂನಿಟ್ಸ್ ಅನ್ನು ಕಲಿಬಹುದು. ಎಡ್ಜ್ ಲೆಂತನ್ನು ಓಕೆ ಆನ್ ದಿ ಬೇಸಿಸ್ ನೋಡಿ ಐ ವಿಲ್ ಡಿಸ್ಕಸ್ ಒನ್ ಪ್ರಾಬ್ಲಮ್ ಹಿಯರ್. ನೋಡಿ ಪ್ರಾಬ್ಲಮ್ ನೋಡಿ. So, ನೋಡಿ ಪ್ರಾಬ್ಲಮ್ ನೋಡಿ. ದ ಸಿಲ್ವರ್ ಫಾರ್ಮ್ಸ್ CCP ಲ್ಯಾಟೈಸ್. CCP ಲ್ಯಾಟೈಸ್ ಅಂತ ಹೇಳ್ತಾನೆ. CCP ಲ್ಯಾಟೈಸ್ ಅಂದರೆ ಕ್ಯೂಬಿಕ್ ಕ್ಲೋಸ್ ಪ್ಯಾಕಿಂಗ್. ಕ್ಯೂಬಿಕ್ ಕ್ಲೋಸ್ ಪ್ಯಾಕಿಂಗ್ ಯೂನಿಟ್ಸಲ್ಲಿ ಎಷ್ಟು ಆಟಮ್ಸ್ ಇರ್ತದೆ? 4. therefore ನಮಗೆ ಫಸ್ಟ್ ಲೈನಿಂದ ಏನು ಬಂತು? Z is equal to 4 ಅಂತ ಆಯಿತು. Z ಮೇಲೆ ಎಷ್ಟಿರ್ಬೋದು? 4, 2, 1. ಅದರ ಮೇಲೆ ಡಿಪೆಂಡ್ ಇದೆ. ಸಿಂಪಲ್ ಕ್ಯೂಬಾ, ಬಾಡಿ ಸೆಂಟರ್ಡ್ ಕ್ಯೂಬಾ ಅಥವಾ ಪೇಸ್ ಸೆಂಟರ್ಡ್ ಕ್ಯೂಬಾ. ಪೇಸ್ ಸೆಂಟರ್ಡ್ ಕ್ಯೂಬಿಗೆ ಇನ್ನೊಂದು ಹೆಸರೇನು? CCP ಲ್ಯಾಟೈಸ್ ಅಂತ ಹೇಳ್ತೇವೆ ಇಲ್ಲಿ. ಆ್ಯಂಡ್ ಎಡ್ಜ್ ಲೆಂತ್ ಆಫ್ ದ ಯೂನಿಟ್ಸ್ ಅಲ್ಲಿ ನೋಡಿ, ಎಡ್ಜ್ ಲೆಂತು ಅದರ ಯೂನಿಟ್ ಇಂಪಾರ್ಟೆಂಟ್. ಎಡ್ಜ್ ಲೆಂತ್ ಏನು ಹೇಳ್ತಾರೆ? 408.6 ಪಿಕೋಮೀಟರ್ಸ್. ಓಕೆ, ದ ಯೂನಿಟ್ ಪಿಕೋಮೀಟರ್ನಲ್ಲಿ ಇದೆ ಕೊಟ್ಟಿದ್ದಾನೆ ಯೂನಿಟ್. ಸೊ ಕ್ಯಾಲ್ಕುಲೇಟ್ ದ ಡೆನ್ಸಿಟಿ. ಏನು ಕೇಳಿದರೆ ಡೆನ್ಸಿಟಿ ಎಷ್ಟು ಅಂತ ಕೇಳಿದೆ. ಇಷ್ಟು ನಮಗೆ ಡೆನ್ಸಿಟಿ ಕ್ಯಾಲ್ಕುಲೇಷನ್ ಮಾಡಬೇಕಂದ್ರೆ 4 ಪ್ಯಾರಾಮೀಟರ್ ಬೇಕು. ಹಾಗಾದ್ರೆ ಇನ್ನೊಂದೇನು ಬೇಕು? ಝಡ್ ಗೊತ್ತಾಯಿತು, ಎ ಕ್ಯೂಬ್ ಗೊತ್ತಾಯಿತು. ಡೆನ್ಸಿಟಿ ಇಕ್ವೇಷನ್ ಏನು? ಡೆನ್ಸಿಟಿ ಇಕ್ವೇಷನು D is equal to Z into capital M into A cube into NA. ಯಾವ್ಯಾವ ಗೊತ್ತಾಯ್ತು ನಮಗೆ? ಝಡ್ ಗೊತ್ತಾಯಿತು 4, ಎ ಗೊತ್ತಿದೆ, ಆ್ಯಂಡ್ NA ಅವೈಗಡ್ರೋಸ್ ನಂಬರು ನಮ್ಗೆ ಗೊತ್ತಿದೆ. NA is equal to ಎಷ್ಟು? ದ 6.022 into 10 to the power of 23. ಮತ್ತೊಂದು ಯಾವುದು ಏನು ಬೇಕು ನಮಗೆ? ಮೋಲಾರ್ ಮಾಸ್. ಇದು ಕೊಟ್ಟಿದೆ ನೋಡಿ ಕೆಳಗೆ. ಅಟಾಮಿಕ್ ಮಾಸ್ ಈಸ್ 107.9 U. ಈ ಸ್ಮಾಲ್ ಯು ಅಂದ್ರೇನು? ಯೂನಿಫೈಡ್ ಮಾಸ್. ಲಾಸ್ಟಿಗೆ ಕೇಳಿದರೆ AMU ಅಂತ ಹೇಳ್ತಾರೆ ಅಟಾಮಿಕ್ ಮಾಸನ್ನು, ಅಥವಾ AMU. ಇದು ಒಂದು ಕಾರ್ಬನ್ ಐಟಮ್ನ ಮಾಸ್ ಎಷ್ಟು? 12 AMU ಅಂತ ಹೇಳ್ತದೆ. ಒಂದು ಆಕ್ಸಿಜನ್ ಐಟಮ್ನ ಮಾಸ್ ಎಷ್ಟು? 16 AMU. ಅಥವಾ ಮತ್ತು ಸಿಂಪ್ಲಿಫಿಕೇಷನಲ್ಲಿ AMU ಬಂತು U ಅಂತ ಹೇಳ್ತೇನೆ. ಇದನ್ನೇ ನಾನು ಗ್ರಾಮ್ನಲ್ಲಿ ಹೇಳಿದ್ರೆ 107.9 ಗ್ರಾಮ್ ಪರ್ ಮೋಲ್ ಅಂತ ಇನ್ನೊಂದು ಹೇಳ್ತೀನಿ. ಅವಾಗ ಇದೇನಾಗ್ತದೆ? ಮೋಲಾರ್ ಮಾಸ್ ಆಗ್ತದೆ. ಅಟಾಮಿಕ್ ಮಾಸನ್ನು ಗ್ರಾಮ್ ಪರ್ ಮೋಲಲ್ಲಿ ಹೇಳಿದ್ರೆ ಅದು ಮೋಲಾರ್ ಮಾಸ್ ಆಗ್ತದೆ. ಅಟಾಮಿಕ್ ಮಾಸನ್ನೇ ಡೈರೆಕ್ಟಾಗಿ ಕೊಟ್ಟರೆ 107.9 ಅಂತ ಹೇಳ್ತಾರೆ. ಸೊ ಇದ್ರ ಬಗ್ಗೆ ಭಾಳಷ್ಟು ಕನ್ಫ್ಯೂಷನ್ ಅಂತ ಬೇಡ. ಆ್ಯಂಡ್ ಮತ್ತೆ ಅದು ಮೋಲಾರ್ ಮಾಸ್. ಮೋಲಾರ್ ಮಾಸ್ ಈಕ್ವಲ್ ಟು 107.9 ಗ್ರಾಮ್ ಪರ್ ಯೂದಲ್ಲಿ ಹೇಳಿದ್ದೇನೆ. ಅದನ್ನೇ ಗ್ರಾಮ್ ಪರ್ ಮೋಲ್ದಲ್ಲಿ ಹೇಳಿದರೆ ಅದು ಮೋಲಾರ್ ಮಾಸ್ ಆಗ್ತದೆ. ಸೊ ಏನಿಲ್ಲ, ಇದಕ್ಕೆ ಸಿಂಪ್ಲಿಫಿಕೇಷನ್ ಮಾಡಿರಾಯ್ತು. ಏನಾಗಬೇಕು ಇಲ್ಲಿ? ನನಗೆ ಮೋಸ್ಟ್ ಇಂಪಾರ್ಟೆಂಟ್ ನಾನು ನಿಮಗೆ ಹೇಳಿದ್ದೀನಿ. ಇಲ್ಲಿ ಏನು? ಎ ಅನ್ನು ಕರೆಕ್ಟಾಗಿ ಹ್ಯಾಂಡಲ್ ಮಾಡಿದ್ರೆ ಯು ವಿಲ್ ಗೆಟ್ ಎ ಆನ್ಸರ್ 1 ಮಿನಿಟ್. 1 ಮಿನಿಟ್ನಲ್ಲಿ ನೀವು ಕರೆಕ್ಟಾಗಿ ಬರ್ತದೆ. ಇದನ್ನು ಏನು ಮಾಡಬೇಕು? ಇದು ಗ್ರಾಮ್ ಪರ್ ಮೋಲ್ ಇದೆ ಅಂತ ಹೇಳಿದ್ರೆ ಇದನ್ನು ಸೆಂಟಿಮೀಟರ್ ಕ್ಯೂಬ್ನಲ್ಲಿ ಮಾಡ್ಕೊಳ್ಳೋದು ಈಸಿ. ಟೆಕ್ಸ್ಟ್ ಬುಕ್ನಲ್ಲಿ ಇದು kg per meter cube ಅಂತ ಕೊಟ್ಟಿದ್ದೇನೆ. ಅಂತ ಅದಕ್ಕಿಂತ ನಾವೇನು ಮಾಡಬೇಕು? ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್ನಲ್ಲಿ ಬರ್ತದೆ. ಹಾಗೆ ಎಷ್ಟು ಗ್ರಾಮ್ ಆಯಿತು? A is equal to ಇದು ಸೆಂಟಿಮೀಟರ್ ಕ್ಯೂಬ್ನಲ್ಲಿ ಎಷ್ಟಾಯಿತು? A is equal to 408.6 into 10 to the power of -10 ಸೆಂಟಿಮೀಟರ್ ಆಯಿತು. ನಾನು ಕನ್ವರ್ಷನ್ ಫ್ಯಾಕ್ಟರ್ ಆಲ್ರೆಡಿ ಹೇಳಿದ್ದೀನಿ. ಪಿಕೋಮೀಟ್ರಿಗೆ ಸೆಂಟಿಮೀಟ್ರಿಗೆ ಕನ್ವರ್ಷನ್ ಫ್ಯಾಕ್ಟರ್ ಎಷ್ಟು? 10 to the power of -10 ಸೆಂಟಿಮೀಟರ್. ನೋಡಿ, ನಾನು ಇಲ್ಲಿ ನಮಗೆ ಇದು ಗೊತ್ತಿದೆ, ಇದರ ವ್ಯಾಲ್ಯೂ ಗೊತ್ತಿದೆ. ಇದರ ವ್ಯಾಲ್ಯೂ ಎಷ್ಟು? 6.0
ಇದರ ಬೆಲೆ ಎಷ್ಟು 6.022 ಇಂಟು 10⁻23. ನಾನು ಎ ಕ್ಯೂಬ್ ಅಂದರೆ ಏನು ಮಾಡಬೇಕು, ಇದರ ಕ್ಯೂಬನ್ನು ಮಾಡಬೇಕು. ಸೆಂಟಿಮೀಟರ್ ಕ್ಯೂಬ್ ಸೆಂಟಿಮೀಟರ್ ಕ್ಯೂಬ್ 10⁻−10 ಇದೆಯಲ್ಲ, ನಮಗೆ ಈಸಿ ಆಗ್ಬೇಕಂತ ನಾನು ಇದನ್ನೇನು ಮಾಡ್ತೀನಿ, 408.6 ಬದಲು 4.086 ಅಂತ ಬರ್ಕೊಳ್ತೀನಿ. ಎರಡು ಸ್ಥಾನವನ್ನು ಈ ಕಡೆ ತಂದೆ. ಅವಾಗ ಇದೇನಾಯಿತು, 10⁻−8 ಆಯಿತು. -8 ಕ್ಯೂಬ್ ಆಯಿತು. ಯಾಕೆ ಇದನ್ನು ಮಾಡ್ತಿದ್ದೆ, ನಮ್ಮ ಕ್ಯಾಲ್ಕುಲೇಷನ್ ಈಸಿ ಆಗ್ತದೆ. ಈ ಕ್ಯೂಬ್ ಅಂದರೆ 8 ಕ್ಯೂಬ್ ಅಂದರೆ ಎಷ್ಟು, -24. ಇದೆಷ್ಟಿದೆ, +23 ಇದೆ. ಇವೆರಡಕ್ಕೂ ಮಲ್ಟಿಪ್ಲೈ ಮಾಡಿ ಎಷ್ಟು ಉಳಿತೆ, 10⁻−1 ಉಳ್ಕೊಳುತ್ತೆ. ಕೆಳಗಡೆ ಬರ್ತೀವಿ, ಎರಡು ಡಿನಾಮಿನೇಟರ್ ಬರುತ್ತೆ, ಇದು ಮತ್ತು ಇದು. ಅರ್ಥ ಆಗ್ತದೆಯಾ? ನಾವು ಸಿಂಪ್ಲಿಫಿಕೇಶನ್ ಮಾಡ್ತೀವಿ ನೋಡಿ. ಏನಾಯಿತು, ಝಡ್ ಗೊತ್ತಿದೆ ನಿಮಗೆ 4, ಮೋಲಾರ್ ಮಾಸ್ ಗೊತ್ತಿದೆ 107.9 ಡಿವೈಡೆಡ್ ಬೈ ಇದೆಷ್ಟಾಯಿತು 4.086 ಇಂಟು 10⁻−8 ಕ್ಯೂಬ್ ಆಗಿದ್ದು ಸೆಂಟಿಮೀಟರ್ ಕ್ಯೂಬಲ್ಲಿ ಇಂಟು ಅವೆಗಡ್ರೋಸ್ ನಂಬರ್ ಎಷ್ಟು 6.022 ಇಂಟು 10⁻23. ನೋಡಿ, ನಮಗೆ ಕ್ಯಾಲ್ಕುಲೇಟರ್ನಲ್ಲಿ ಇದನ್ನು ಒತ್ತಲಿಕ್ಕೆ ಹೋದರೆ ನಮ್ಗೆ ಉತ್ತರ ಬರುವುದಿಲ್ಲ. ಈ 10⁻−6 ಆ್ಯಕ್ಚುಲಿ ಹೇಗಾಯ್ತಿದ್ದು 4.086 ಕ್ಯೂಬ್ ಕೆಳಗಡೆ ಮಾತ್ರ ಬರೀತೀನಿ. ಇಲ್ಲೇನಾಯಿತು 4 ಇಂಟು 10⁻107.9. ಮೇಲ್ಗಡೆ ಏನು ಸಮಸ್ಯೆ ಇಲ್ಲ. ಇದೇನು ಬರುತ್ತೆ 4.086 ಕ್ಯೂಬ್ ಆಯ್ತು, ಹೌದಲ್ವಾ? ಇದು 4 ಕ್ಯೂಬನ್ನು ನಾನು ಇರುತ್ತದೆ. ಇದು 10⁻⁻ ಎಷ್ಟಾಯಿತು, 10⁻−24 ಆಯಿತು. 8 3 24. ಇದೆಷ್ಟಾಯಿತು 10⁻+23 ಇದೆ. -24 is +23 ಅಂದರೆ ಎಷ್ಟು ಉಳಿತೀವಿ, ಎರಡನ್ನು ಗುಣಾಕಾರ ಮಾಡಿದ್ರೆ ಕೊನೆಗೆ ಉಳ್ಕೊಳ್ಳೋದು ನಮಗೆ ಏನಾಯಿತು, ಮೇಲ್ಗಡೆ ಏನಿದೆ ನ್ಯೂಮರೇಟರ್ನಲ್ಲಿ 4 ಇಂಟು 107.9 ಡಿವೈಡೆಡ್ ಬೈ 4.086 ಕ್ಯೂಬ್ ಇಂಟು 0.602. ಇಷ್ಟೇ. ಹೇಗೆ ಮಾಡಿದೆ ಇದನ್ನು, 10⁻−23 ಇಂಟು 10⁻−20 +23 ಎಷ್ಟಾಯಿತು, 10⁻−24 ಮತ್ತು 10⁻+23 ಅಂದರೆ ಎಷ್ಟಾಯಿತು, 10⁻−1 ಉಳಿತು. -1 ಅಂದರೆ 0.1 ಇಂಟು 6.022 ಇಷ್ಟಂದರೆ 0.0622 ಆಯಿತು. ಇದನ್ನು ಸಿಂಪ್ಲಿಫಿಕೇಶನ್ ನೀವು ಕ್ಯಾಲ್ಕುಲೇಟರ್ ಹೇಳ್ತೇವೆ. ಇದು 10.5 ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್ ಬರ್ತದೆ. ಸೊ ದಿಸ್ ಪ್ರಾಬ್ಲಮನ್ನು ಯು ಡೂ ಯುವರ್ ಸೆಲ್ಫ್. ಡೆನ್ಸಿಟಿ ಕ್ಯಾಲ್ಕುಲೇಷನ್ ಮಾಡಿ ಅಂತ ಕೊನೆಗೂ ಕರೆಕ್ಟ್ ಮಾಡೋದು. ಕೆಲವರೆಲ್ಲ ಏನೇನೆಲ್ಲ ಬರೀತಾರೆ. ಸೊ ವೆರಿ ಸಿಂಪಲ್. ಮೇಲ್ಗಡೆ ಏನಿದೆ ಝಡ್ ಮತ್ತು ಎಮ್, ಝಡ್ ಮತ್ತು ನ್ಯೂಮರೇಟರ್ನಲ್ಲಿ ಇದೆ ಝಡ್ ಮತ್ತು ಎಮ್. ಕೆಳಗಡೆ ಏನಿದೆ ಎ ಕ್ಯೂಬ್ ಇಂಟು ಎನ್ ಎ. ನಮಗೆಲ್ಲ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡೋರು ಯಾರು, ಎ ಕ್ಯೂಬ್. ಎ ಕ್ಯೂಬ್ನ ವ್ಯಾಲ್ಯೂ ಎಲ್ಲಿ ಇರ್ತದೆ, 10⁻−10ಗೆ ಕನ್ವರ್ಟ್ ಮಾಡಿರ್ತೀರಿ ಸೆಂಟಿಮೀಟರ್ನಲ್ಲಿ. ನಮಗೆ ಆ ಮೈನಸ್ಸು ಪವರ್ ಅಂತ ಹೇಳಿದ್ರೆ ನಾವು ವಿ ಆರ್ ಮೇಕಿಂಗ್ ದ ಮಿಸ್ಟೇಕ್. ಸೊ ಏನಿಲ್ಲ, 10⁻−10 ಸೆಂಟಿಮೀಟರ್ ಮಾಡ್ತೀರಲ್ವಾ, ಅದನ್ನು ಏನು ಮಾಡಬೇಕು, 10⁻−8ಗೆ ಬರೋ ಮಾಡಿ ಅದನ್ನು ಕ್ಯೂಬ್ ಮಾಡ್ತೀರಿ. ಅವಾಗ ಇದು 10⁻−8 ಕ್ಯೂಬ್ ಎಷ್ಟಾಯಿತು, 10⁻−23. ಇಲ್ಲೆಷ್ಟಿದೆ, 10⁻+23 ಇದೆ. ಇವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟಾಯಿತು, 10⁻−1 ಬಂತು. 10⁻−1 ಇದಕ್ಕೆ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟಾಯಿತು, 0.6022 ಆಯಿತು. ನೋಡಿ, ಸೀಟಿರಲ್ಲ. ಈ ರೀತಿ ನಿಮಗೆ ಬಂತಂದರೆ ಒಂದೇ ಒಂದು ನಿಮಿಷದಲ್ಲಿ ಯು ಕ್ಯಾನ್ ಆನ್ಸರ್. ಸ್ವಲ್ಪ ಕಾಮನ್ ಸೆನ್ಸ್ ಬೇಕು ಅಷ್ಟೇ. ಸೊ ಐ ಥಿಂಕ್ ಇಟ್ಸ್ ಕ್ಲಿಯರ್ ಪಾಯಿಂಟ್. ಯು ಅರ್ಥ ಆಗ್ತದೆ ಅಂತ ನನಗೆ. ಸೊ ಇನ್ನೊಂದು ಪ್ರಾಬ್ಲಮನ್ನು ಯು ಹ್ಯಾವ್ ಟು ಡೂ ಯುವರ್ ಸೆಲ್ಫ್. ನೀವು ಮನೆಯಲ್ಲಿ ಟ್ರೈ ಮಾಡಬೇಕು. ಐ ವಿಲ್ ರೈಟ್ ದ ಪ್ರಾಬ್ಲಮ್. ನೋಡಿ, ಎರಡೇ ಪ್ರಾಬ್ಲಮನ್ನು ನೋಡಿ. ಪೇಸ್ ಸೆಂಟರ್ಡ್ ಕ್ಯೂಬಿಕ್ ಎಲಿಮೆಂಟ್ ಏನಂತಾನೆ, ಪೇಸ್ ಸೆಂಟರ್ಡ್ ಕ್ಯೂಬಿಕ್ ಎಲಿಮೆಂಟ್ ಅಂದರೆ ನಮ್ಗೆ ಏನು ಬಂತು ಇಲ್ಲಿ, ಪೇಸ್ ಸೆಂಟರ್ಡ್ ಕ್ಯೂಬಿಕ್ ಎಲಿಮೆಂಟ್ ಅಂದರೆ ಯಾಕೆ ಇದು ಏನು ಬಂತು, ವಾಟ್ ದ ಇನ್ಫಾರ್ಮೇಷನ್ ಇಟ್ ಪ್ರೊವೈಡ್ಸ್, ಝಡ್ ಎಷ್ಟು, ದ ಪೇಸ್ ಸೆಂಟರ್ಡ್ ಕ್ಯೂಬಿಕ್ FCCಯಲ್ಲಿ Z = 4.
ಅಟಾಮಿಕ್ ಮಾಸ್ ಇಸ್ 60 ಅಂತ ಹೇಳ್ತಾನೆ. ಎಮ್ ಕೊಟ್ಟಿದ್ದೀನಿ. ಅಟಾಮಿಕ್ ಮಾಸು 60 ಅಂದರೆ ಮೋಲಾರ್ ಮಾಸ್ ಎಷ್ಟೈತಿ? ಕ್ಯಾಪಿಟಲ್ ಎಮ್ ಎಷ್ಟಿತ್ತು? 60 ಗ್ರಾಮ್ ಪರ್ ಮೋಲ್ ಆಯಿತು. ಆಯಿತಾ? ಹ್ಯಾಸ್ ಎಡ್ಜ್ ಲೆಂತ್ ಆಫ್ 400. ವೆರಿ ಈಸಿ. ಏನು 400 ಪಿಕೋಮೀಟರ್ ಕೊಟ್ಟಿದ್ದಾರೆ. ನಮಗೆ 4 ಪ್ಯಾರಾಮೀಟರ್ ಗೊತ್ತಿದ್ರಾಯಿತು. ಡಿ ಇಸ್ ಈಕ್ವಲ್ ಟು ಝಡ್ ಎಮ್ ಇಂಟು ಎ ಕ್ಯೂ ಬೈ ಎನ್ ಎ ಅಂತಿದೆ. ಸೊ ಇನ್ನೇನೇನು ಗೊತ್ತಿದೆ? ಝಡ್ ಗೊತ್ತಿದೆ, ಎಮ್ ಗೊತ್ತಿದೆ, ಎಡ್ಜ್ ಲೆಂತ್ ಕೊಟ್ಟಿದೆ 400 ಪಿಕೋಮೀಟರು, ಆ್ಯಂಡ್ ವಾಟ್ ಈಸ್ ದ ಡೆನ್ಸಿಟಿ ಆಫ್ ದ ಯೂನಿಟ್ ಸೆಲ್. ನೋಡಿ ಎಲ್ಲರೂ ಇದನ್ನು ಸಾಲ್ವ್ ಮಾಡಬೇಕು. ಆಲ್ ಆಫ್ ಯು ಹ್ಯಾವ್ ಟು ಟ್ರೈ ಇಟ್. ಆಫ್ಟರ್ ದಟ್ ಯು ಹ್ಯಾವ್ ಟು ಸೆಂಡ್ ದಟ್ ಆನ್ಸರ್ ಇನ್ ಮೈ ಪರ್ಸನಲ್ ವಾಟ್ಸಪ್. ಯು ಹ್ಯಾವ್ ಟು ಸೆಂಡ್ ದ ಆನ್ಸರ್ ಇಂಟು ಮೈ ಪರ್ಸನಲ್ ವಾಟ್ಸಪ್. ಎಲ್ಲರೂ ನಿಮ್ಮ ರೋಲ್ ನಂಬರ್ ಬರೆದು ಆ ಕ್ವಶನಿಗೆ ಆನ್ಸರ್ ಮಾಡಬೇಕು. ಆಲ್ ಆಫ್ ಯು. ಸೊ ಫಾರ್ಮುಲಾ ಬರೋದು. ಸೊ ಎರಡನೇ ಕ್ವಶನ್ ನೋಡಿ, ದಿಸ್ ಇಸ್ ಈಸಿ. ದ ಎಲಿಮೆಂಟ್ ಕ್ರಿಸ್ಟಲೈಸ್ ಇನ್ FCC ಅಂತ ಹೇಳ್ತೇನೆ. Calculate the density of if 200 gram of the element contains a 2.5 into 10 to the power of 24 atoms. This is 2.5. This is ಸ್ವಲ್ಪ higher level problem. An element crystallizes in FCC. ಅಂದರೆ ನಮ್ಗೆ Z ಬಂತು ಅಂತ ಕ್ಯಾಲ್ಕುಲೇಟ್ ದ ಡೆನ್ಸಿಟಿ ಅಂತ ಹೇಳ್ತಾನೆ. Calculate the density if 200 gram of the element contain this much of atoms ಅಂತ. ಇದು ಇನ್ನೊಂದು ಆರು ಐತನ ವಿತ್ ಎಡ್ಜ್ ಲೆಂತ್. FCC ವಿತ್ ಎಡ್ಜ್ ಲೆಂತ್ ಇರಬೇಕು. ವಿತ್ ಎಡ್ಜ್ ಲೆಂತ್ 300 ಪಿಕೋಮೀಟರ್ ಅಂತ ಬರೀ. ಏನಂತಂದರೆ an element crystallized in FCC with edge length 300 picometer. ಕಾಣಿಸ್ತಾ ಇಲ್ವಾ? Calculate the density. If 200 gram of the element contains 2.5 into 10 to the power of 24 atoms. ಇಲ್ಲಿ ಏನು ಕೊಟ್ಟಿದ್ದಾರೆ? ಇನ್ಸ್ಟೆಡ್ ಆಫ್ ಮೋಲಾರ್ ಮಾಸ್ ಕೊಡೋ ಬದಲು 200 ಗ್ರಾಮ್ ಆಫ್ ದ ಎಲಿಮೆಂಟ್ ತಗೊಂಡ್ರೆ ಎಷ್ಟು ಆಟಮ್ಸ್ ಇರ್ತದೆ ಅಂತ ಹೇಳಿದ್ದಾರೆ. ಯಾಕಂದರೆ ಮೋಲಾರ್ ಮಾಸ್ ಅಂದ್ರೇನು? ಎಷ್ಟು ಮಾಸಿಗೆ 6.022 into 10 to the ಅವೊಗಡ್ರೋಸ್ ನಂಬರ್ ಆಫ್ ಆಟಮ್ಸ್ ಇರ್ತದೆಯೋ ಅಷ್ಟು ಗ್ರಾಮಿಗೆ ನಾವು ಮೋಲ್ ಅಂತ ಹೇಳ್ತೀವಿ. ಹಾಗೆಲ್ಲ ಮೋಲಾರ್ ಮಾಸನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು. ಹ್ಯಾಗೆ ಮಾಡ್ತೀರಿ? ಇಷ್ಟು ಗ್ರಾಮ್ನಲ್ಲಿ ಇಷ್ಟು ಆಟಮ್ಸ್ ಇರ್ತದೆ. ಎಷ್ಟು ಗ್ರಾಮ್ನಲ್ಲಿ ನೋಡಿ ಮನೇಲಿ ಟ್ರೈ ಮಾಡಬೇಕು. ಇದು ಸ್ವಲ್ಪ ಹೈಯರ್ ಲೆವೆಲು. ಎಷ್ಟು? 200 ಗ್ರಾಮ್ನಲ್ಲಿ ಎಷ್ಟು ಆಟಮ್ಸ್ ಇದೆ? 2.5 into 10 to the power of 24 ಇದೆ. ಹಾಗಾದರೆ ಮೋಲ್ ಅಂದರೆ ಏನು? ಎಷ್ಟು ನಮಗೆ 6.022 into 10 to the power of 23 ಆಟಮ್ಸ್ ಎಷ್ಟು ಗ್ರಾಮ್ನಲ್ಲಿ ಇರ್ತದೆ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ಮೋಲಾರ್ ಮಾಸನ್ನು ಕ್ಯಾಲ್ಕುಲೇಟ್ ಮಾಡಿ. ಮೋಲಾರ್ ಮಾಸ್ ಬಂದ ಮೇಲೆ ಈ ಪ್ರಾಬ್ಲಮು ಈಸಿ. ಏನು ಕೊಟ್ಟಿದೆ ನಮಗೆ? ಎಡ್ಜ್ ಲೆಂತ್ 300 ಪಿಕೋಮೀಟರ್ ಅಂತ ಹೇಳ್ತೇನೆ. ಎಲಿಮೆಂಟ್ ಕ್ರಿಸ್ಟಲೈಸಿಂಗ್ FCC ಅಂತ ಹೇಳ್ತೇನೆ. FCC ಅಂದರೆ Z is equal to 4 ಆಯಿತು. ಕ್ಲಿಯರ್ ಆಯಿತಾ? ಓಕೆ. ಸೊ ಈ ಪ್ರಾಬ್ಲಮ್ ಯಾರಿಗೆ ಆಗ್ತದೆಯೋ ಅವ್ರು ಮಾಡಿ. ಫಸ್ಟ್ ಪ್ರಾಬ್ಲಮ್ ಇದೆಯಲ್ಲ, ಆಲ್ ಆಫ್ ಯು ಎಲ್ಲರೂ ಕಂಪಲ್ಸರಿ ಹೌ ಟು ಡೂ ಇಟ್. ಸೊ ಲಾಸ್ಟ್ ಕ್ವಶನ್ ನೋಡಿ, ಲಾಸ್ಟ್ ಮತ್ತೊಂದು ಪ್ರಾಬ್ಲಮ್ ಕೊಟ್ಟಿದ್ದೀನಿ. ಸಿಲ್ವರ್ ಕ್ರಿಸ್ಟಲೈಸ್ ಇನ್ FCC. ಇಲ್ಲಿ ಸಿಲ್ವರ್ನ ಎಕ್ಸಾಂಪಲ್ ತಗೊಂಡಿದ್ರೆ FCC ಅಂತ ಹೇಳ್ತಾನೆ. ಇದು ಈಸಿ ಪ್ರಾಬ್ಲಮ್. ಈಚ್ ಸೈಡ್ ಆಫ್ ದ ಯೂನಿಟ್ ಸೆಲ್ ಇಸ್ 409 ಪಿಕೋಮೀಟರ್. ನೋಡಿ ಈ ಪ್ರಾಬ್ಲಮ್ಮು ಈ ಎನಲೈಸ್ ಮಾಡಲಿಕ್ಕೆ ನಮಗೆ ಬರಬೇಕು. ಪ್ರಾಬ್ಲಮ್ ಎನಲೈಸ್ ಮಾಡಲಿಕ್ಕೆ ಬಂತಂದರೆ ಮಾತ್ರ ವಿ ಕ್ಯಾನ್ ಸಾಲ್ವ್ ದ ಪ್ರಾಬ್ಲಮ್. ಸೊ ಇಲ್ಲಿ ಏನಂದರೆ ಈಚ್ ಸೈಡ್ ಆಫ್ ದ ಯೂನಿಟ್ ಸೆಲ್ ಇಸ್ 409 ಪಿಕೋಮೀಟರ್. 409 ಪಿಕೋಮೀಟರ್ ಅಂತ ಹೇಳ್ತಾರೆ. ಏನು ಕೊಟ್ಟಿದೆ? 409 ಪಿಕೋಮೀಟರ್ ಅಂತ ಹೇಳ್ತಾರೆ. ಏನು ಕ್ವಶನ್? ವಾಟ್ ಈಸ್ ದ ರೇಡಿಯಸ್? ರೇಡಿಯಸ್ ಕೇಳ್ತಾರೆ. ಎಡ್ಜ್ ಲೆಂತ್ ಕೊಟ್ಟಿದ್ದೇನೆ, ರೇಡಿಯಸ್ ಕೇಳ್ತಾರೆ. ಯಾವ ರೀತಿ ಕ್ರಿಸ್ಟಲ್ಲು? FCC. ನೋಡಿ ಥಿಂಕ್ ಮಾಡಿ ನೀವು. ಆಲ್ ಆಫ್ ಯು ಹ್ಯಾವ್ ಟು ಥಿಂಕ್ ಇಟ್. ಹೇಗೆ ಮಾಡಬೇಕು ಇದನ್ನು? ನನಗೆ ಯಾವ ರೀತಿ ಕ್ರಿಸ್ಟಲ್? FCCಯಲ್ಲಿ ನನಗೆ ಎಡ್ಜ್ ಲೆಂತ್ ಕೊಟ್ಟಿದ್ದಾರೆ. ಆಗ ರೇಡಿಯಸ್ಸಿಗೆ ಎಡ್ಜ್ ಲೆಂತಿಗೆ ಏನು ಸಂಬಂಧ? FCCಯಲ್ಲಿ ದಟ್ ಯು ಹ್ಯಾವ್ ಡಿರೈವ್ಡ್ ಇನ್ ದ ಪ್ಯಾಕಿಂಗ್ efficiency. A is equal to 2√2R. ಬಾಡಿ ಸೆಂಟರ್ ಆದರೆ A is equal to 4/√3R. ಇದನ್ನೆಲ್ಲ ನಿಮಗೆ ನೆನಪಿ ಬರಬೇಕು. ಇದು ಎನಾಲೈಸ್. ಯಾರು ಕಾಂಪಿಟೇಟಿವ್ ಎಕ್ಸಾಮಿಗೆ ಹೋಗ್ತಾರೋ ಫಾರ್ ದೆಮ್ ದಿಸ್ ಟೈಪ್ ಆಫ್ ಪ್ರಾಬ್ಲಮ್ ಆರ್ ನೀಡೆಡ್. ಅದಕ್ಕೆ ಏನು ಮಾಡಬೇಕು? ನೀವು ಎನಲೈಸ್ ಮಾಡಿ ಯಾವ ಫಾರ್ಮುಲಾವನ್ನು ಅಪ್ಲೈ ಮಾಡಬೇಕು, ದಟ್ ಯು ಹ್ಯಾವ್ ಟು ಫೈಂಡ್. ಐ ಥಿಂಕ್ ಇಟ್ಸ್ ಕ್ಲಿಯರ್ ಫಾರ್ ಯು. ನೋಡಿ ಇದರಲ್ಲಿ ಬೋರ್ಡ್ ಎಕ್ಸಾಮ್ನ ಬಗ್ಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡಬೇಕು. ನನಗೆ ಬೇಡದೇನು ಬೇಡ ಅಂತ ಹೇಳಿದ್ರೆ ಯು ಟ್ರೈ ಟು ಸಾಲ್ವ್ ದಿಸ್ ಪ್ರಾಬ್ಲಮ್.
ಡೆನ್ಸಿಟಿ ಸಾಲ್ವ್ ಇದು ಪ್ರಾಬ್ಲಮನ್ನು ಮಾಡಲಿಕ್ಕೆ ಬರಬೇಕು. ಇಲ್ಲ ನಾನು ಈಗಿನಿಂದಲೇ ನಾನು ಕಾಂಪಿಟೇಟಿವ್ ಎಕ್ಸಾಮಿಗೆ ಕಲಿತೀನಿ ಅಂತ ಹೇಳಿದ್ರೆ ಯು ಹ್ಯಾವ್ ಟು ಅನಲೈಸ್ ದಿಸ್ ಟೈಪ್ ಆಫ್ ಪ್ರಾಬ್ಲಮ್. ಇದರಲ್ಲಿ ಏನು ಕೊಟ್ಟಿದ್ದಾರೆ, ಏನು ಫೈಂಡ್ ಔಟ್ ಮಾಡಬೇಕು. ನೋಡಿ ಲಾಸ್ಟಲ್ಲಿ ನೋಡಿ, ಇದರಲ್ಲಿ ಏನು ದೊಡ್ಡದೇನಿಲ್ಲ. ಡೆನ್ಸಿಟಿ ಆಫ್ ದ ಇದು ಎಫ್ ಸಿ ಸಿ ಅಂತ ಹೇಳ್ತಾನೆ. ಎಫ್ ಸಿ ಸಿ ಅಂತ ಯಾಕೆ ಕೊಟ್ಟಿದ್ದಾನೆ? ಎಫ್ ಸಿ ಸಿಯಲ್ಲಿ ಎಡ್ಜ್ ಲೆಂತಿಗೆ ರೇಡಿಯಸ್ಸಿಗೆ ಏನು ಸಂಬಂಧ ನಿಮ್ಗೆ ಗೊತ್ತಿದೆ. ಎಫ್ ಸಿ ಸಿಯಲ್ಲಿ ಪಾರ್ಟಿಕಲ್ ಎಲ್ಲಿ ಟಚ್ ಆಗ್ತದೆ? ಅಲಾಂಗ್ ದ ಪೇಸ್ ಡಯಾಗ್ರಾಮ್. ಈ ಪೇಸ್ ಡಯಾಗ್ರಾಮ್ನಲ್ಲಿ ನಾವು ಯಾವುದಕ್ಕೆ ರಿಲೇಷನ್ ಮಾಡಬೇಕು? ಆರಿಗೆ ಮತ್ತು ಎಗೆ ರಿಲೇಷನ್ ಮಾಡಬೇಕು. ಸಿಂಪಲ್ ಕ್ಯೂಬ್ದಲ್ಲೇ ಪಾರ್ಟಿಕಲ್ ಎಲ್ಲಿ ಟಚ್ ಆಗುತ್ತೆ? ಅಲಾಂಗ್ ದ ಎಡ್ಜ್ ಲೆಂತ್ ಕೊಟ್ಬಿಟ್ರೆ ನೀವು ಇಮಿಡಿಯೇಟ್ಲಿ ಯು ಕ್ಯಾನ್ ಸೇ ವಾಟ್ ಇಸ್ ದ ರೇಡಿಯಸ್. ರೇಡಿಯಸ್ನ ಉದ್ದ ಎಡ್ಜ್ ಲೆಂತ್ ಅರ್ಧ ಇರ್ತದೆ. ಎ ಇಸ್ ಈಕ್ವಲ್ ಟು 2r. ಇಲ್ಲಿ ಬಾಡಿ ಸೆಂಟರ್ನಲ್ಲಿ ಪಾರ್ಟಿಕಲ್ ಎಲ್ಲಿ ಟಚ್ ಆಗ್ತದೆ? ಅಲಾಂಗ್ ದ ಬಾಡಿ ಡಯಾಗ್ನಲ್ ಟಚ್ ಆಗ್ತದೆ. ಅಲ್ಲಿ ಎ ಇಸ್ ಈಕ್ವಲ್ ಟು 4/√3r ಅಂತ ನೀವು ಬರ್ಕೊಂಡಿದ್ದೀರಿ. ಅಲ್ಲಿ ನೀವು ಎಕೆ ಮತ್ತು ಆರ್ಗೆ ರಿಲೇಷನ್ ಕೇಳಿದರೆ ಆ ಫಾರ್ಮುಲಾವನ್ನು ಯೂಸ್ ಮಾಡಬೇಕು. ಎ ಕೊಟ್ಕೊಂಡು ರೇಡಿಯಸ್ ಕೇಳಿದ್ದಾರೆ. ಯಾವುದು ಅಂತ ಫಸ್ಟ್ ಯು ಹ್ಯಾವ್ ಟು ಫೈಂಡ್ ಔಟ್, ದೆನ್ ಯು ಹ್ಯಾವ್ ಟು ನೋಡಿ. ದಿಸ್ ಟೈಪ್ ಆಫ್ ಕ್ವಶನ್ ಆರ್ ಯೂಶಲಿ ಯು ಆರ್ ಫೈಂಡಿಂಗ್ ಇನ್ ಯುವರ್ ಕಾಂಪಿಟೇಟಿವ್ ಎಕ್ಸಾಮ್. ಓಕೆ, ಎನಿವೇ ಅದರ್ ಥಿಂಗ್ಸ್ ನಾವು ಮುಂದಿನ ದಿನ ಮತ್ತು 2 ಅಥವಾ 3 ಕ್ಲಾಸ್ ಬೇಕು ನನಗೆ ಸಾಲಿಡ್ ಸ್ಟೇಟು. ಕೆಲವರು ಕರೆಕ್ಟಾಗಿ ನೋಡ್ತಾ ಇದ್ದೀರಿ, ಎನಲೈಸ್ ಮಾಡ್ತಾ ಇದ್ದೀರಿ. ನೋಡಿ, ನಾವು ಮುಂದಿನ ದಿನ ನೀವು ಕಾಲೇಜಿಗೆ ಬಂದವಾಗ ಕ್ವಶನ್ ಕೇಳ್ತೀವಿ, ಏನು ಮಾಡಿದ್ದೀರಿ, ಏನು ಓದಿದ್ದೀರಿ. ಆಲ್ ಆಫ್ ಯು ಹ್ಯಾವ್ ಟು ಪ್ರಿಪೇರ್ ಆ್ಯಂಡ್ ಕಮ್. ನೀವು ಈ ಕ್ಲಾಸನ್ನು ನೋಡೋದು ಯಾವುದೋ ಧಾರಾವಾಹಿ ನೋಡಿದಾಗಲ್ಲ, ಪೆನ್ನು ಮತ್ತು ಪಟ್ಟಿ ಜೊತೆಗೆ ಕೂತ್ಕೊಳ್ಬೇಕು. ಸೊ ಎವ್ರಿಥಿಂಗನ್ನು ಯು ಹ್ಯಾವ್ ಟು ರೆಕಾರ್ಡ್ ಮಾಡಿ ಬರೆದಿಟ್ಕೊಳ್ಬೇಕು. ದೆನ್ ದಟ್ ಹೆಲ್ಪ್ಸ್. ನಾವು ನೋಟ್ಸನ್ನು ಕೊಡ್ಬೋದು. ನೋಟ್ಸು ಅದು ಸಿಂಪಲಾಗಿ ಯಾವುದಕ್ಕೆ ಬೋರ್ಡ್ ಎಕ್ಸಾಮ್ ಸಲುವಾಗಿ. ನೋ, ಯು ಹ್ಯಾವ್ ಟು ಲರ್ನ್. ನೀವು ಬರ್ಕೊಳ್ಳೋದು, ಪಾಯಿಂಟ್ ಬರ್ಕೊಳ್ಳೋದು ಎಲ್ಲವೂ ಕ್ಲಾಸ್ ಕೇಳಾದ್ಮೇಲೆ ಅದನ್ನು ಯು ಹ್ಯಾವ್ ಟು ಲರ್ನ್. ಅರ್ಥ ಆಗ್ತದೆಯಾ? ಓಕೆ, ಥ್ಯಾಂಕ್ ಯು.